ಮಾನವಳ್ಳಿ ಸಿದ್ದೇಗೌಡರು ಎಲ್ಲರೂ ಹುಲಿ ಅಂತ ಅಂದ್ಕೊಂಡಿದ್ರು. ಇತ್ತೀಚೆಗೆ ನಿಮ್ಮನ್ನ ಇಲಿ ಅಂತ ಬಿಂಬಿಸ್ತಾ ಇದ್ದಾರೆ. ಹುಲಿನ ಇಲಿನ ನೀವು ಅಂತ? ಸಿದ್ದೇಗೌಡರು ಯಾವಾಗಲೂ ಹುಲಿನೇ, ಅದು ಎಲಿಯಲ್ಲ. ಹುಲ್ ತಿನ್ನಲ್ಲ, ಅದು ಮಾಂಸನೇ ತಿನ್ನೋದು, ಬೇಟನೇ ಆಡೋದು. ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ಸಾರಾ ಮಹೇಶ್ವರರು ಏನು ಸಂಬಂಧ? ಇಲ್ಲಿ ಯಾಕೆ ಬಂದು ರಾಜಕಾರಣ ಮಾಡ್ತೀರಿ? ಕೇರಳದಲ್ಲಿ ರಾಜಕಾರಣ ಮಾಡಿ ಅನ್ನೋದು ಒಂದು ಮಾತಾಗಿದೆ, ಪ್ರೆಸ್ ಮೀಟ್ ಆಗಿದೆ. ಅವತ್ತು ನಾನು ಕಾಂಗ್ರೆಸ್ಸು ಮಾತಾಡೋಂಗಿಲ್ಲ. ಅವತ್ತು JDS ಅಲ್ಲಿ ಇದ್ದಾಗಲೂ ಸಾರಾ ಮಹೇಶಣ್ಣವ್ರಿಗೂ ನಮಗೂ ತುಂಬ ಬಾಂಧವ್ಯ ಒಳನಾಡಿ ಇತ್ತು. ಈ ನಮ್ಮ ಗೋಪಾಲ್ಪುರದವರು 70 ಬಸವಣ್ಣವರು ಅಂತಿದ್ದಾರೆ, ದೊಡ್ಡ ಲೀಡ್ರು. ಅವ್ರು ಯಾರು ಹಿಂದ್ಗಾಡಿದ್ರು, ಎಲ್ಲಿ ರಾಜಕೀಯ ಕಲ್ತ್ಕೊ ಹೋದ್ರು, ಸಿದ್ದೇಗೌಡರು ಹಿಂದ್ಗಡೆ ಹೆಂಗೆ ಬಕೆಟ್ ಇಟ್ಕೊಂಡು ನಿಂತಿದ್ರು ಆ ಬಸವಣ್ಣವರು ಅನ್ನೋದನ್ನ ನೀವೇ ಕೇಳಬೇಕು ಅವ್ರನ್ನ. ಮಾನವಳ್ಳಿ ಸಿದ್ದೇಗೌಡರು ದೇಹ ಕಾಂಗ್ರೆಸ್ನಲ್ಲಿದೆ, ಆತ್ಮ ಮನಸ್ಸಾಕ್ಷಿ ಎಲ್ಲ JDS ಅಲ್ಲಿದೆ ಅಂತ. ಈಗ ಕಾಂಗ್ರೆಸ್ಸಲ್ಲಿ ಈಗ ನಾನು ಒಂದು ದಿನ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರನ್ನ B.Pharm ಕೇಳಲಿಲ್ಲ. ಆದರೂ ಅವರು ಚಿಕ್ಕದ್ರಿಂದ ನನ್ನ ನಿಷ್ಠೆ, ನನ್ನ ವ್ಯವಹಾರನ, ಅವರು ನನ್ನ ಖಡಕ್ ಮಾತುಗಳನ್ನು ಗೊತ್ತಿತ್ತು ಅವ್ರಿಗೆ, ಸಾಹೇಬ್ರಿಗೆ. ನೀನೇ ನಿಂತ್ಕೋಬೇಕು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅಂತ ಹೇಳಿ ನನಗೆ ಗದರಿಸಿ B.Pharm ಕೊಟ್ಟಂಥ ವ್ಯಕ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಕ್ವಾಟೌಂಡಿ ಮಾದೇವ ಮಾತಾಡ್ತಾನೆ, ಸಾರಾ ಮಹೇಶಣ್ಣನ ಕೇರ್ ನಗರದಲ್ಲಿ ಅಲ್ಲಲ್ಲ ಗಂಡೆ. ಸಾರಾ ಮಹೇಶಣ್ಣನ ಅವನು ವ್ಯಕ್ತಿತ್ವ ಏನು, ಅವರ ಗುಣ ಏನು, ಅವ್ರ ನಡವಳಿಕೆ ಏನು ಅನ್ನೋದು ನಿನಗೇನಾರು ಗೊತ್ತಿದೆಯೋ ಒಂದು ಪಾಯಿಂಟು? ಅವ್ರ ತಾಕತ್ತೇನಿದೆ ಅಂತ ಗೊತ್ತಿದೆಯಾ ನಿನಗೆ? ನೀನು ಹೋಗಿ ಬ್ಯಾಡಪ್ಪ, ನೀನು ಜೆಡ್ಪಿಗೆ ನಿಂತ್ಕಂಗಿಲ್ಲಪ್ಪ. ನೋಡಮ್ಮ, ಲಲಿತಕ್ಕ ಎಂಥ ಒಳ್ಳೆ ವ್ಯಕ್ತಿ ಅವಳು, ಯಾರು ವಾಪಸ್ ಕಳಿಸ್ತಾಳಲ್ಲ, ಅನ್ನ ಹಾಕಿದವಳು ಅವಕ್ಕ, ಅನ್ನಪೂರ್ಣೇಶ್ವರಿ ಅವಕ್ಕ ಲಲಿತಕ್ಕ. ಹೋದವ್ರಿಗೆ ಯಾರಿಗೂ ನೆಗೆತ ಮಾತಾಡಿಸಿ ಕಷ್ಟ ಸುಖನ. ನಾನೇನಾರ ಅಲ್ಲಿದ್ರೆ ಇವತ್ತು ಅಪ್ಪ ಮಕ್ಕಳನ್ನೇ ಬೇರೆ ಆಗಕ್ಕೆ ಬಿಡ್ತಿದ್ದೇನ್ರಿ? ಬಿಡ್ತಿದ್ನ ಅಪ್ಪನ ಮಗನ್ನ ಅವನ್ನ 3 ಜನ ಒಂದು ರೂಮು ಕುಣಿಸ್ಕೊಂಡು ಅವ್ರು ಸರ್ಮಾಡ ಗಂಟೆ ಬಿಡ್ತಿದ್ನ. ನಿಮ್ಗೆ ಆ ತಾಕತ್ತು ಯಾರಿಗಿದೆ? ಪ್ರೆಸ್ ಮೀಟ್ ಮಾಡ್ದಿಲ್ಲಪ್ಪ ನೀವು. ಇವತ್ತು ಹರೀಶ್ ಗೌಡ ಬೇಕು, GT ದೇವೇಗೌಡ ಬೇಡ. GT ದೇವೇಗೌಡ ನಿಮ್ಗೆ ಬೆಳೆಸ್ಕೊ ಬಂದಲ್ಲ, ಅವನು ಬೇಡ. ಹರೀಶ್ ಗೌಡ ಎಲ್ಲಿ ಬಂದ? GT ದೇವೇಗೌಡ ಲಲಿತಕ್ಕ ಇಲ್ದಂತ ಹರೀಶ್ ಗೌಡ ಬಂದ. ಇವತ್ತು ಯುವಕ ಬೇಕು, ಇನ್ನು 40 ವರ್ಷ ರಾಜಕೀಯ ಮಾಡ್ತಾನೆ ಹರೀಶ್ ಗೌಡ ಬೇಕು. GT ದೇವೇಗೌಡ ಇನ್ನು 2 ವರ್ಷ 3 ವರ್ಷ ಕೂತೋಯ್ತಾನೆ, ಅವನು ಬೇಕಾಗಿಲ್ಲ. ಈಗ ಇದರಲ್ಲೇ ತಮಿಳ್ನಾಡಲ್ಲೇ ವಿಜಯ್ ಗೆದ್ಕ ಬಂದಿಲ್ವಾ? ಪಾರ್ಟಿ ಕಟ್ಟಿ ಮುಖ್ಯಮಂತ್ರಿ ಆಗಿಲ್ವಾ? ಆಗ ನನಗೆ B.Pharm ಕೊಡಲ್ಲ ಅಂದ ಅವನು ವಿಜಯ್. ಆದರೆ ವಿಜಯ್ ಅವರ ಪಾರ್ಟಿಯಿಂದಲೇ ಟಿಕೆಟ್ ತರ್ತೀರಾ? 100% ತಗೋಬತ್ತೀನಿ ಕಣ್ರಿ, ಅದು ನನಗೆ ಗೊತ್ತಿದೆ ತಗೊಬರೋದು. ವಿಜಯ್ ಪಾಟೀಲ್ ನಿಂತ್ಕತ್ನಿ ಚಿನ್ನೆಲಿ. ಸಿದ್ದೇಗೌಡರು GT ದೇವೇಗೌಡರ ಕುಟುಂಬದಲ್ಲಿ ಸಕ್ರಿಯವಾಗಿದ್ದರೆ ಆ ಕುಟುಂಬ ತುಂಬ ಜೇನುಗೂಡು ಥರ ಇರ್ತಿತ್ತು, ಜಗಳಾಡೋಕ್ಕೆ ಬೇರೆ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾವುದೇ ಕಾರಣಕ್ಕೂ ಇವತ್ತು ನಾನೇನಾರ ಅವ್ರ ಮನೇಲಿ ನಾನಿದ್ದೆ, ಹೇಳಿದೆ ರಾಮನಿಗೆ ಲಕ್ಷ್ಮಣನಿಗೆ ಹನುಮಂತ ಇದ್ದಂಗೆ ಅಂತ. ನಾನೇ ಹನುಮಂತ, ಸಿದ್ದೇಗೌಡ ಹನುಮಂತ ಇದ್ದಂಗೆ ಅಂತ ಹೇಳಿದ್ದೆ. ರಾಮ ಯಾರು? GT ದೇವೇಗೌಡ ಇದ್ರು. ಆದರೆ ಅವರು ನನಗೆ ಹನುಮಂತನಿಗೆ ಬೆನ್ನಿಗೆ ಚೂರಿ ಹಾಕಿದಾಗ. ಅಲ್ಲ ಸರ್, ನೀವು ಕಾಂಗ್ರೆಸ್ಸಲ್ಲಿದ್ದೀರಿ, ಸಿದ್ದರಾಮಯ್ಯವ್ರು ಹೋಗ್ಲಿ, ಅವ್ರ ಮಗನ ಹೋಗ್ಲಿ, ಮಾದೇವಪುರ ಹೋಗ್ಲಿ, ಓಕೆ. ಸಾರಾ ಮಹೇಶ್ವರ ಬಗ್ಗೆ ಇಷ್ಟೊಂದು ಯಾಕೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸಿದ್ದೇಗೌಡರು ಅಂತ? ಬೇರೆಯವ್ರ ಥರ ಪಕ್ಷಕ್ಕೆ ದ್ರೋಹ ಮಾಡ್ತಾರ ಮಾಡೋ ಅಂಥ ಕೆಲಸನ ಸಾರಾ ಮಹೇಶಣ್ಣ ಪಕ್ಷಕ್ಕೆ ದ್ರೋಹ ಮಾಡ್ಕೊಂಬಂದಿಲ್ಲ. ಸೋತಿರ್ಬೋದು, ಅವ್ರು ಸೋಲಕ್ಕೆ, ಸಾರಾ ಮಹೇಶಣ್ಣ ಸೋಲಕ್ಕೆ JDS ಪಕ್ಷದವರೇ ಕಾರಣ. ಸಾರಾ ಮಹೇಶಣ್ಣ ಹೋಸರ ಸೋಲ್ಬೇಕಾರೆ ಯಾರು ಕಾರಣ? ಕಾಂಗ್ರೆಸ್ನವರಲ್ಲ ರೀ, ಬೇರೆಯವರಲ್ಲ, JDS ಪಕ್ಷದವರೇ. ಸಾರಾ ಮಹೇಶಣ್ಣ KR ನಗರದಲ್ಲಿ ಹೋಸರಿ ಸೋಲಕ್ಕೆ ಕಾರಣ JDS ಪಕ್ಷದವರೇ. ಟೋಟಲ್ ಆಗಿ ಜಿಲ್ಲೆಯವರು KR ನಗರದಲ್ಲಿ ಯಾರಿದ್ದಾರೋ ಪಾಪ ಮಹೇಶಣ್ಣ ಬಿಟ್ರೆ JDS ಲೀಡರ್ಗಳು. ಮೈಸೂರು ಜಿಲ್ಲಾ JDSನಲ್ಲಿ ಈಗ ಭಿನ್ನಮತ ಸ್ಫೋಟ ಆಗಿದೆ. ಸಾರಾ ಮಹೇಶ್ ವರ್ಸಸ್ಸು ಹರೀಶ್ ಗೌಡ ಅನ್ನೋದು ಬಿಂಬಿತ ಆಗ್ತಾ ಇದೆ. ಯಾವಾಗ ಮಾದೇಗೌಡರು ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ JDSಗೆ ವಾಪಸ್ ಬಂದರು, ಅಲ್ಲಿಂದ ರಾಜಕೀಯದಲ್ಲಿ ಬೇರೆ ವಿಶ್ಲೇಷಣೆಗಳಾಗ್ತಿದೆ, ಪರ ವಿರೋಧ ಚರ್ಚೆಗಳಾಗ್ತಾಯಿದೆ. ಸೊ ಈಗ ನಾವೀಗ ಕಳೆದ ಚುನಾವಣೆಯಲ್ಲಿ JDSನಲ್ಲೇ ಇದ್ದು ನಂತರ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯಾಗಿ ಪರಾಜಿತರಾದಂತಹ ಮಾವನಹಳ್ಳಿ ಸಿದ್ದೇಗೌಡರ ಜೊತೆ ನಾನಿದ್ದೀನಿ. ಸಿದ್ದೇಗೌಡರ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಿದೆ. ಯಾಕಂದರೆ ಈಗ ಆಲ್ರೆಡಿ ಮಾದೇಗೌಡರು ಬಂದಿದ್ದಾರೆ, ಮುಂದಿನ ದಿನಗಳಲ್ಲಿ ಸಿದ್ದೇಗೌಡರು ರಂಗಪ್ರವೇಶವನ್ನು ಮಾಡ್ತಾರಾ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ವಿಚಾರವಾಗಿ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪರಾಜಿತರಾದಂಥ ಮಾವನಹಳ್ಳಿ ಸಿದ್ದೇಗೌಡರನ್ನು ಮುಟ್ಕಿದ್ರೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಮಾವನಹಳ್ಳಿ ಸಿದ್ದೇಗೌಡರು ಎಲ್ಲರೂ ಹುಲಿ ಅಂತ ಅಂದ್ಕೊಂಡಿದ್ರು, ಇತ್ತೀಚೆಗೆ ನಿಮ್ಮನ್ನ ಇಲಿ ಅಂತ ಬಿಂಬಿಸ್ತಾ ಇದ್ದಾರೆ. ಹುಲಿನ ಇಲಿನ ನೀವು ಅಂತ? ನಾನು ಯಾವಾಗಲೂ ನಾನು ಹುಲಿಯಾಗೇ ಬದುಕ ಬಂದಿರೋದು, ಹುಲಿಯಾಗೇ ಮಾತಾಡ್ಕೊ ಬಂದಿರೋಂಥ ವಿಚಾರ. ನಾನು ಎಲಿಯಾಗಿ ಯಾವತ್ತೂ ಎಲಿಯಾಗಕ್ಕೆ ಸಾಧ್ಯನೇ ಇಲ್ಲ. ಸೋಮಣ್ಣ ಅನ್ನೋರು ಬಂಡಿಪಾಳ್ಯದವರು ಮಾತಾಡಿದ್ದಾರೆ, ಸಿದ್ದೇಗೌಡರು JDSಲ್ಲಿದ್ದಾಗ ಹುಲಿಯಾಗಿದ್ದರು, ಈಗ ಎಲಿ ಆಗ್ಬಿಟ್ಟಿದ್ದಾರೆ ಅಂತ ಮಾತಾಡಿದ್ದಾರೆ. ಸಿದ್ದೇಗೌಡರು ಯಾವಾಗಲೂ ಹುಲಿನೇ, ಅದು ಎಲಿಯಲ್ಲ. ಹುಲ್ ತಿನ್ನಲ್ಲ, ಅದು ಮಾಂಸನೇ ತಿನ್ನೋದು, ಬೇಟನೇ ಆಡೋದು.
ಆದ್ದರಿಂದ ಸೋಮಣ್ಣವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಬ್ಬ 83ರಿಂದ ರಾಜಕಾರಣ ಬಂದಿದ್ದೀನಿ. ನಾನು 83ರಿಂದ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಜೊತೆಲಿ ರಾಜಕಾರಣ ಬಂದಿದ್ದೀನಿ. ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು 83ರಲ್ಲಿ ಇಂಡಿಪೆಂಡೆಂಟ್ ಆಗಿ ತಕ್ಕಡಿ ಗುರುತಿಗೆ ನಿಂತಿದ್ರು. ಅವತ್ತಿಂದನೂ ನಾನು ರಾಜಕೀಯ ಮಾಡ್ಕೊಂಡು ಅವತ್ತಿಂದನೂ ನಾವು ಬಂದಿರೋಂಥ ವಂಶ. JDS ಅಲ್ಲಿ ಇದ್ರು ಅವರು? ಇಲ್ಲ, ಇಂಡಿಪೆಂಡೆಂಟಾಗಿ ನಿಂತಿದ್ರು ಅವರು. ಆಮೇಲೆ ಅದು ಕಳೆದ ಮೇಲೆ 89ರಲ್ಲೋ 88ರಲ್ಲೋ ಅವರು JDSಗೆ ಬಂದದ್ದು. ಅವತ್ತಿಂದನೂ ನಾವು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲೇ JDS ಪಕ್ಷದಲ್ಲೇ ಬಂದಿರೋಂಥವ್ರು. ನಾವು ಕಾಂಗ್ರೆಸ್ಗೆ ಯಾವತ್ತೂ ಓಟ್ ಹಾಕ್ತವ್ರಲ್ಲ, ನಾವು JDSಗೆ ಹಾಕ ಬಂದಂಥವ್ರು. ಕಾಂಗ್ರೆಸ್ಗೆ ಓಟ್ ಹಾಕ್ಲಿಲ್ಲ, ಬಟ್ ಕಾಂಗ್ರೆಸ್ ಪಕ್ಷದಲ್ಲೇ ಟಿಕೆಟ್ ತೊಗೊಬಂದ್ರಲ್ಲ. ಅದನ್ನೇ ಹೇಳ್ತೀನಿ ನಾನು, ಎಷ್ಟು ನಿಷ್ಠೆ ಇದ್ದ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಗೊತ್ತಿದೆ. 2008ನೇ ಇಸ್ವಿಲಿ ಸತ್ಯಪ್ಪ ಅವರು 2006ನೇ ಇಸ್ವಿಲಿ ಬೈ ಎಲೆಕ್ಷನ್ ಆಯಿತು. ಆವಾಗಲೂ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲೇ ಇದ್ದದ್ದು. ನಾವು JDSಗೆ ವೋಟ್ ಮಾಡಲಿಲ್ಲ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ವೋಟ್ ಮಾಡಿಸ್ಕೊಬಂದದ್ದು. ಅದಾದ ನಂತರ 2008ರಲ್ಲಿ ಸತ್ಯಪ್ಪ ಅವರು ಬಿಟ್ಕೊಟ್ರು ಕ್ಷೇತ್ರನ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚಾಮುಂಡೇಶ್ವರಿ ಕ್ಷೇತ್ರನ ಅವರು ವರ್ಣಕ್ಕೆ ಹೋದರು ಸಿದ್ದರಾಮಯ್ಯ ಸಾಹೇಬರು. ಆವಾಗಲೂ ನಾವು ಸತ್ಯಪ್ಪ ಅವ್ರನ್ನೇ 2008ರಲ್ಲಿ ಕಾಂಗ್ರೆಸ್ಸಲ್ಲಿ ಗೆಲ್ಲಿಸ್ತು. ಆಮೇಲೆ 2000 ಕಾರಣಾಂತರದಿಂದ ಸನ್ಮಾನ್ಯ GT ದೇವೇಗೌಡರು 2008ರಲ್ಲಿ ಹುಣಸೂರಲ್ಲಿ 3ನೇ ಪ್ಲೇಸ್ಗೆ ಹೋದರು. BJPಯಿಂದ JDS ಬಿಟ್ಟು GT ದೇವೇಗೌಡರು BJPಗೆ ಹೋದರು. BJPಗೆ ಹೋಗಿ ಹುಣಸೂರಲ್ಲಿ ನಿಂತ್ಕೊಂಡ್ರು. ಹುಣಸೂರಲ್ಲಿ ನಿಂತ್ಕೊಂಡು ಅವರು 3ನೇ ಪ್ಲೇಸ್ಗೆ ಹೋದರು GT ದೇವೇಗೌಡರು. ಆವಾಗ ಪುನಃ 2013ರಲ್ಲಿ HD ದೇವೇಗೌಡರతో ಕುಮಾರಣ್ಣಂತೋ ಮಾತಾಡಿ JDS ಪಕ್ಷಕ್ಕೆ ಜಾಯ್ನ್ ಆದರು. ಸಾರಾ ಮಹೇಶಣ್ಣವರು ಅವ್ರಿಗೆ ಬೆಂಬಲ ಕೊಟ್ಟರು GT ದೇವೇಗೌಡರಿಗೆ 2013ರಲ್ಲಿ. ಕುಮಾರಣ್ಣವ್ರಿಗೆಲ್ಲ ಹೇಳಿ ಸಾರಾ ಮಹೇಶಣ್ಣವರೆಲ್ಲ ಸೇರಿಯೇ ಅವತ್ತು GT ದೇವೇಗೌಡರಿಗೆ 2013ರಲ್ಲಿ JDS B ಫಾರಂ ಕೊಡಿಸ್ಬೇಕಾದ್ರೆ ಸಾರಾ ಮಹೇಶಣ್ಣವ್ರ ಪಾತ್ರನೂ ಇದೆ. ಅವತ್ತು GT ದೇವೇಗೌಡರು B ಫಾರಂ ಕೊಡೋಕ್ಕೂ ಮುಂಚೆನೇ ನಮ್ಗಳ ಹತ್ರ ಬಂದು 15 ದಿನ, ಇಲ್ಲ ನೀವು JDS ಪಕ್ಷಕ್ಕೆ ಬರ್ತೀರಿ ಅಂದ್ರೆ ಮಾತ್ರ ನಾನು B ಫಾರಂ ತಗೋತೀನಿ ಅಂಥೇಳಿ 15 ದಿನ ನಮ್ಮ ಮನೆಗೆ ಸುತ್ತಿ, ನಾನಾಗಿರ್ಬೋದು, ಮಾದೇಗೌಡ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಶಿವಮೂರ್ತಿಯವರಾಗಿರ್ಬೋದು, ನಾವೆಲ್ಲ ಒಗ್ಗಟ್ಟಾಗಿ ನಿಂತು 2013ರಲ್ಲಿ 8,000-9,000 ಲೀಡಲ್ಲಿ ಅಷ್ಟೇ ಸತ್ಯಪ್ಪ ಅವ್ರಿಗೂ ಇವ್ರಿಗೂ ನಾವೆಲ್ಲ ಇದ್ದದಕ್ಕೆ 9,000, 8,500, 9,000 ಲೀಡಲ್ಲಿ 2013ರಲ್ಲಿ GT ದೇವೇಗೌಡರು ಗೆಲ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಸತ್ಯಪ್ಪ ಅವರು ಸೋಲ್ತಾರೆ. ಆವತ್ತು ಎಲ್ಲಿದ್ರು ಇವರೆಲ್ಲ? 2013ರಲ್ಲಿ GT ದೇವೇಗೌಡರ JDSಲ್ಲಿ ನಾವೆಲ್ಲ ಸೇರಿ, ಮಾದೇಗೌಡ ಇರ್ಬೋದು, ನಾನಿರ್ಬೋದು, ಬಸವಣ್ಣ ಬೀರಿಹುಂಡಿ ಬಸವಣ್ಣ ಇರ್ಬೋದು, ಬೆಳವಾಡಿ ಶಿವಮೂರ್ತಿ ಇರ್ಬೋದು, ನಾವೆಲ್ಲ ಸಂಘಟನೆ ಮಾಡಿ ಒಂದೊಂದು ಕಡೆ ಕಾಂಗ್ರೆಸ್ ಇದ್ದದನ್ನ JDS ತಗೊಬಂದು JDSಗೆ ಪರಿವರ್ತನೆ ಮಾಡಿ ನಾವು ಗೆಲ್ಲಿಸ್ಬೇಕಾದ್ರೆ ನೀವೆಲ್ಲ ಎಲ್ಲಿದ್ರಿಪ್ಪ ಅವತ್ತು 2013ರಲ್ಲಿ? ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ಸಾರಾ ಮಹೇಶ್ವರರು ಏನು ಸಂಬಂಧ? ಇಲ್ಲಿ ಯಾಕೆ ಬಂದು ರಾಜಕಾರಣ ಮಾಡ್ತೀರಿ? ಕೇರಳದಲ್ಲಿ ರಾಜಕಾರಣ ಮಾಡಿ ಅನ್ನೋದು ಒಂದು ಮಾತಾಗಿದೆ, ಪ್ರೆಸ್ ಮೀಟ್ ಆಗಿದೆ. ಇವತ್ತು ನಾನು ಕಾಂಗ್ರೆಸ್ಸು ಮಾತಾಡೋಂಗಿಲ್ಲ. ಅವತ್ತು JDSಲ್ಲಿ ಇದ್ದಾಗಲೂ ಸಾರಾ ಮಹೇಶಣ್ಣವ್ರಿಗೂ ನಮಗೂ ತುಂಬ ಬಾಂಧವ್ಯ ಒಳನಾಡಿ ಇತ್ತು. ಅಂದರೆ ತುಂಬ ಸ್ನೇಹದಲ್ಲಿ ಎಲ್ಕೊಂಡ್ರು, ಪ್ರೀತಿಯಿಂದ ಮಾತಾಡ್ಸೋರು. ಅವ್ರು ಯಾವತ್ತೂ ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರಕ್ಕೆ ಬಂದವರಲ್ಲ ಪಾಪ ಅವರು. ಈಗಿನ ನಡವಳಿಕೆ, ಈಗಿನ ಶಾಸಕರ ನಡವಳಿಕೆ ಮೇಲೆ ಈ ರಾಜ್ಯದ ಅಧ್ಯಕ್ಷರು ಕುಮಾರಣ್ಣವರು ಸೂಚನೆ ಮೇರೆಗೆ ಅವರು ಇವತ್ತು ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾವ್ರೆ ಅನ್ನೋದನ್ನ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಮಾಧ್ಯಮದ ಮುಖಾಂತರ, ಒಳ್ಳೆ ವ್ಯಕ್ತಿಗಳ ಮುಖಾಂತರ ತಿಳ್ಕೊಂಡಿದ್ದೀವಿ. ಇವತ್ತು ಯಾರೂ ಇಲ್ಲ ಜಿಲ್ಲೆಯಲ್ಲಿ JDSಗೆ. ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಸುತ್ತಾರೆ, ಕುಮಾರಣ್ಣವರು ಕೇಂದ್ರದ ಮಂತ್ರಿಯಾಗವ್ರೆ, ಅಲ್ಲಿ ಕೇಂದ್ರನೂ ನೋಡಬೇಕು, ಇಲ್ಲಿ ರಾಜ್ಯನೂ ನೋಡಬೇಕು, ಇಡೀ ಇಂಡಿಯಾನೇ ನೋಡಬೇಕಲ್ಲ ಅವರು ಕುಮಾರಣ್ಣ. ಅದರಿಂದ ಮೈಸೂರು ಜಿಲ್ಲೆಯಲ್ಲಿ GT ದೇವೇಗೌಡರು ಬೇರೆ ಬೇರೆ ನಾಟಕಗಳನ್ನು, ಪಕ್ಷಗಳನ್ನು ಜೊತೆಲಿ ಒಡನಾಟ ಇಟ್ಕೊಂಡು ಮಾತಾಡೋದ್ರಿಂದ ಇವತ್ತು ಕುಮಾರಣ್ಣವರು ಈ ಸಾರಾ ಮಹೇಶಣ್ಣವ್ರಿಗೆ ಇಡೀ ಜಿಲ್ಲೆ ವಿಚಾರನ ಪಟ್ಟ ಕಟ್ಟಿದ್ದಾರೆ. ಎಲ್ಲೆಲ್ಲಿ ಏನೇನಾಗಿದೆ ಅವೆಲ್ಲ ಸರಿಪಡಿಸ್ಬೇಕು ನೀವು ಅನ್ನೋದನ್ನ ಕಟ್ಟಿದ್ದಾರೆ. ಅವರು ಹೇಳಿದ ಸೂಚನೆ ಮೇಲೆ ಸಾರಾ ಮಹೇಶಣ್ಣವ್ರು ಮಾಡ್ತಾವ್ರೆ. ಇವತ್ತು ಮೊನ್ನೆ ಪ್ರೆಸ್ ಮೀಟ್ ಮಾಡುವಾಗ ಒಂದು ಮಾತಾಡಿದ್ರು ಇಬ್ಬರು ಲೀಡ್ರ್ಗಳು. ಈ ನಮ್ಮ ಗೋಪಾಲ್ಪುರದವರು 70 ಬಸವಣ್ಣವರು ಅಂತಿದ್ದಾರೆ, ದೊಡ್ಡ ಲೀಡ್ರು.
ಅವ್ರು ಯಾರು ಹಿಂದ್ಗಾಡಿದ್ರು, ಎಲ್ಲಿ ರಾಜಕೀಯ ಕಲ್ತ್ಕೊ ಹೋದ್ರು, ಸಿದ್ದೇಗೌಡರು ಹಿಂದ್ಗಡೆ ಹೆಂಗೆ ನಿಂತ್ಕೊ ಬಕೆಟ್ ಇಟ್ಕೊಂಡು ನಿಂತಿದ್ರು ಆ ಬಸವಣ್ಣವರು ಅನ್ನೋದನ್ನ ನೀವೇ ಕೇಳಬೇಕು ಅವ್ರನ್ನ. ಅವನು ಹೇಳ್ತಾನೆ, ಸಾರಾ ಮಹೇಶಣ್ಣವರು ಮಂಜೇಗೌಡರು ನಮ್ಮ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಬೀಪಾರ ಹೋದಂಥವ್ರು ಮನೆಗೆ ಹೆಂಗೆ ಹೋದ್ರು ಅಂತ ಕೇಳ್ತಾನಲ್ಲ ಈ ಹುಡುಗ. ಸಾರಾ ಮಹೇಶಣ್ಣನು ಮಂಜೇಗೌಡ್ರಿಗೂ ಸಿದ್ದೇಗೌಡ್ರಿಗೂ ಇವತ್ತಿನ ಬಾಂಧವ್ಯ ಇದೆಯಾ? 83ರಿಂದನೂ ಯಾವುದೇ ಪಕ್ಷ ಆದರೂ, ಹಂಗಾರೆ ಕುಮಾರಣ್ಣವರು ಇವತ್ತು JDS ಪಕ್ಷ ರಾಜ್ಯಾಧ್ಯಕ್ಷರು BJPಲಿ ಇವತ್ತು ಹೊಂದಾಣಿಕೆಯಲ್ಲಿ ಹೋಗಿ ಮಂತ್ರಿ ಆಗಿದ್ದಾರಲ್ಲ, ಅದನ್ನು ಕೇಳಿ. ಅದೇಂಗೆ ಕುಮಾರಣ್ಣ ನೀವು JDS ಅಲ್ಲಿ ಇದ್ರಿ ಅಲ್ಲ, BJPಯಾಗೆ ಹೊಂದಾಣಿಕೆ ಮಾಡ್ಕೊಂಡು ನೀವು ಕೇಂದ್ರದ ಮಂತ್ರಿ ಆಗಿದ್ದೀರಿ, ನೀವು ಆಗಬೇಡಿ ಅಂತ ಕೇಳಿ. ಅದಕ್ಕೆ ಕೇಳಕ್ಕೆ ತಾಕತ್ತಿಲ್ಲ. ಇವತ್ತು ಸಾರಾ ಮಹೇಶಣ್ಣವರು ಮಂಜೇಗೌಡರು ನಮ್ಮ ತೋಟಕ್ಕೆ ಬಂದು ನಾನು ಮಾತಾಡ್ಸ್ಕೋಬೋದು, ಏನು ಸ್ನೇಹ ಜೊತೆಲಿದ್ದೋ, ಬಂದರು ಮಾತಾಡಿದ್ರು, ಒಂದು ಟೀ ಕುಡಿದ್ರು, ಹೋದರು. ಮಾವನಹಳ್ಳಿ ಸಿದ್ದೇಗೌಡರು ದೇಹ ಕಾಂಗ್ರೆಸ್ನಲ್ಲಿದೆ, ಆತ್ಮ ಮನಸ್ಸಾಕ್ಷಿ ಎಲ್ಲ JDS ಅಲ್ಲಿದೆ ಅಂತ. ಈಗ ಕಾಂಗ್ರೆಸ್ಸಲ್ಲೀಗ ನಾನು ಒಂದು ದಿನ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರನ್ನ ಬೀಪಾರಂ ಕೇಳಲಿಲ್ಲ. ಆದರೂ ಅವರು ಚಿಕ್ಕದ್ರಿಂದ ನನ್ನ ನಿಷ್ಠೆ, ನನ್ನ ವ್ಯವಹಾರನ, ಅವರು ನನ್ನ ಖಡಕ್ ಮಾತುಗಳನ್ನು ಗೊತ್ತಿತ್ತು ಅವ್ರಿಗೆ, ಸಾಹೇಬ್ರಿಗೆ. ನೀನೇ ನಿಂತ್ಕೋಬೇಕು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅಂತ ಹೇಳಿ ನನಗೆ ಗದರಿಸಿ ಬೀಪಾರಂ ಕೊಟ್ಟಂಥ ವ್ಯಕ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಒಂದು ರಾಷ್ಟ್ರೀಯ ಪಕ್ಷ 83,000 ಓಟ್ ಕೊಟ್ಟರು. ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ನನಗೆ 83,000 ಓಟ್ ಕೊಟ್ಟರು. ನೀವು ಮಾತಾಡ್ತಾ ಇದ್ದೀರಲ್ಲ, ಕ್ವಾಟೌಂಡಿ ಮಾದೇವ ಮಾತಾಡ್ತಾನೆ, ಸಾರಾ ಮಹೇಶಣ್ಣನ KR ನಗರದಲ್ಲಿ ಅಲ್ಲಲ್ಲ ಗಂಡೆ. ಸಾರಾ ಮಹೇಶಣ್ಣನ ಅವನು ವ್ಯಕ್ತಿತ್ವ ಏನು, ಅವರ ಗುಣ ಏನು, ಅವ್ರ ನಡವಳಿಕೆ ಏನು ಅನ್ನೋದು ನಿನಗೇನಾರು ಗೊತ್ತಿದೆಯೋ? ಒಂದು ಪಾಯಿಂಟು, ಅವ್ರ ತಾಕತ್ತೇನಿದೆ ಅಂತ ಗೊತ್ತಿದೆಯಾ ನಿನಗೆ? ನೀನು ಹೋಗಿ ಬ್ಯಾಡಪ್ಪ, ನೀನು JPಗೆ ನಿಂತ್ಕಂಗಿಲ್ಲಪ್ಪ. ನೋಡಮ್ಮ, ಯಾವ ಕ್ಷೇತ್ರದಲ್ಲಿ ನಿಂತ್ಕತ್ತೀಯ? ನೀನು ನಿಂತ್ಕೊಳ್ಳೋ ಕ್ಷೇತ್ರದಲ್ಲಿ ನೀನು ಯಾವ ಕ್ಷೇತ್ರನ ರಾಯ್ ಮಾಡ್ಕ, ನಿನ್ಗೆ ಯಾವ ಕ್ಷೇತ್ರ? ಜೈಪುರ ತನ ಇರೋದು ನಿನ್ಗೆ. ಒಂದು JPಗೆ ಇಲ್ಲಪ್ಪ. ನೋಡಮ್ಮ, ನಿಮ್ಮ ಶಿಷ್ಯ ನಿಲ್ಲಿಸ್ಬಿಟ್ಟು ಕೋಟೆಹುಂಡಿ ಮಾದೇವನ ಸೋಲಿಸ್ತೀರಿ ಅಂತ ನಾನು ಮಾತನಾಡ್ತಾ. ಅಲ್ಲ ಕಣ್ರಿ, ಕೋಟೆಹುಂಡಿ ಮಾದೇವ ಎಲ್ಲಿ, ಸಾರಾ ಮಹೇಶಣ್ಣ ಎಲ್ಲಿರಿ? ಸಾರಾ ಮಹೇಶಣ್ಣ ವ್ಯಕ್ತಿತ್ವ ಏನು, ಕೋಟೆಹುಂಡಿ ಮಾದೇವನ ವ್ಯಕ್ತಿತ್ವ ಏನು? ಕೋಟೆಹುಂಡಿ ಮಾದೇವ ಎಲ್ಲಿದ್ದ? ನನ್ನ ಜೊತೆಲಿ ನನ್ನ ಶಿಷ್ಯನಾಗಿ ಅವನು ಕೆಲಸ ಮಾಡ್ಕೊ ಹೋದಂತವನು. APMCಗೆ ನಾನು ಅವನಿಗೆ ನಿಲ್ಲಿಸಿ APMC ಗೆಲ್ಲಕ್ಕೆ GT ದೇವೇಗೌಡರಿಗೆ ಹೇಳಿ ನಾನು ಗೆಲ್ಲಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟದ್ದು. ಇವತ್ತು ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಪ್ಪ. ರಿಯಲ್ ಎಸ್ಟೇಟ್ ಮಾಡಿ ಒಂದಷ್ಟು ಕಾಸು ಮಾಡಿಬಿಟ್ಟಿವಿ ಅಂದಷ್ಟಕ್ಕೆ ಯಾರ್ಯಾರ ಬಗ್ಗೆನೇ ಒಳ್ಳೆಯವ್ರ ಬಗ್ಗೆ ಮಾತಾಡೋದು ಅಷ್ಟು ನಾಲ್ಗೆ ಇಡ್ತಾ ಇರ್ಬೇಕು ನಿಮಗೆ. ಕೋಟೆಹುಂಡಿ ಕುಣಿಸಿ ನನ್ನ ಎದುರಿಗೆ ಉತ್ತರನ ಕೋಟೆಹುಂಡಿ ಮಾದೇವ ಹೋಗಿ KR ನಗರದಲ್ಲಿ ಸಾರಾ ಮಹೇಶಣ್ಣವರ ಸೋಲೋದಕ್ಕೆ ಸ್ಟೆಪ್ ತಗೊಂಡು ಅವನಿಗೂ ಲಿಂಕ್ ಇದೆಯಂತೆ ಮಾಡ್ದನಂತೆ. ನಾವು ಆ ಪಕ್ಷದ ಬಗ್ಗೆ, ಈಗ ನಾವು JDS ಪಕ್ಷದಲ್ಲಿ ಇಲ್ಲ, ಆದರೂ ನನ್ನ ಬಗ್ಗೆ ಮಾತಾಡಿದ್ನಲ್ಲ ಅವನು. ಅಂದರೆ ಯಾರ ಮನೆಗಾರ ಹೋಗ್ಬೇಕಾದ್ರೆ ಇವ್ರನ್ನ ಕೇಳ್ಕೊಂಡು ಹೋಗ್ಬೇಕಾ ಮಾತಾಡಕ? ಮಾವನಹಳ್ಳಿ ಸಿದ್ದೇಗೌಡರು ಮನೆಗೆ ಸಂಕ್ರಾಂತಿ ದಿನವೇ ಸಾರಾ ಮಹೇಶ್ವರು ಯಾಕೆ ಬಂದರು ಅಂತ ಪ್ರಶ್ನೆ. ಮಾವನಹಳ್ಳಿ ಸಿದ್ದೇಗೌಡರು ಕಾಂಗ್ರೆಸ್ಸಲ್ಲಿದ್ದಾರೆ, JDS ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಸಾರಾ ಮಹೇಶ್ವರು ಕೂಡ JDSನಲ್ಲಿದ್ದವರು. ಮಾವನಹಳ್ಳಿ ಸಿದ್ದೇಗೌಡರು ಕಾಂಗ್ರೆಸ್ಸಲ್ಲಿದ್ದಾಗ ಸಿದ್ದೇಗೌಡರು ಮನೆಗೆ ಸಾರಾ ಮಹೇಶ್ ಯಾಕೆ ಬಂದರು? ಏನು ರಾಜಕೀಯ ಚರ್ಚೆ ಆಯಿತು? ಭಾಳ ಕಲ್ಯಾಣ ಆಗ್ಬಿಡ್ತದೆ, ನಿಮ್ಮೊಂದು ಫೋಟೋ ವೈರಲ್ ಆಗ್ಬಿಡ್ತು. ಇಲ್ಲ ಕೇಳೋದಕ್ಕೆ ನಾನೊಂದು ಉತ್ತರ ಹೇಳ್ತೀನಿ. ಸಿದ್ದೇಗೌಡರು ಕಾಲದಿಂದ JDS ಅಲ್ಲಿದ್ದು 2018ರಲ್ಲಿ ಎಷ್ಟು ಸಾವಿರ ಲೀಡಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸೋಲಿಸಿ ಎಷ್ಟಲ್ಲಿ ಗೆದ್ರು GT ದೇವೇಗೌಡರು? ನಾವೆಲ್ಲ JDS ಪಕ್ಷನ GT ದೇವೇಗೌಡರನ್ನ ಹೊರಪಡಿಸಿ ನಾವು ಈಚೆ ಬರಬೇಕಾದ್ರೆ ನಮಗೆ ಎಷ್ಟು ನೋವಾಗಿದೆ ನಿಮಗೆ ಗೊತ್ತಿದೆಯಾ? ಡೈರಿ ಎಲೆಕ್ಷನಲ್ಲಿ ನಿಲ್ಲಿಸಿ ನೀವು ಡಿವಿಷನ್ ಮಾಡಿ ನರಸೀಪುರ ನೀವು ನಂಜನಗೂಡಿಗೆಲ್ಲ ಸಿದ್ದೇಗೌಡರಿಗೆ ಓಟ್ ಹಾಕ್ಸ್ಬೇಡಿ ಅಂತ ಹೇಳ್ಕೊಬಂದ್ರಿ ಅಲ್ಲ. ನಿಮ್ಮ ಮಗನ ಮಾತು ಹರೀಶ್ ಗೌಡ್ನ ಮಾತು ಕೇಳ್ಕೊಂಡು GT ದೇವೇಗೌಡರು ಹೇಳ್ಕೊಬಂದ್ರಿ ಅಲ್ಲ. ಅವಾಗ ಕೇಳ್ತಿದ್ರು, ಆಮೇಲೆ ತಗೊಬಂದು GT ದೇವೇಗೌಡರಿಗೂ ಒಂಥರ ಹೇಳಿ, ಹರೀಶ್ ಗೌಡ್ರಿಗೂ ಒಂಥರ ಹೇಳಿ ಅಪ್ಪ ಮಕ್ಕಳಿಗೆ ತಂದು ಇಟ್ಬಿಟ್ರು. ಲಲಿತಕ್ಕ ಎಂಥ ಒಳ್ಳೆ ವ್ಯಕ್ತಿ ಅವಳು, ಯಾರು ವಾಪಸ್ ಕಳಿಸ್ತಾಳಲ್ಲ, ಅನ್ನ ಹಾಕಿದವಳು ಅವಕ್ಕ, ಅನ್ನಪೂರ್ಣೇಶ್ವರಿ ಅವಕ್ಕ ಲಲಿತಕ್ಕ. ಹೋದವ್ರಿಗೆ ಯಾರಿಗೂ ನೆಗೆತ ಮಾತಾಡಿಸಿ ಕಷ್ಟ ಸುಖನ GT ದೇವೇಗೌಡರು ಹರೀಶ್ ಗೌಡರು ಸಿಕ್ತಿಲ್ಲ ಅಂತಂದ್ರು ಒಂದು ಫೋನ್ ಮಾಡಿ ಹೇಳಂಥ ಗುಣ ಅಮ್ಮನ ಹತ್ರ, ಹರೀಶ ಲಲಿತಕ್ಕನ ಹತ್ರ ಇದೆ. ಅಂಥ ಕುಟುಂಬನ ನನ್ನಂತ ನಾನೇನಾರ ಅಲ್ಲಿದ್ದರೆ ಇವತ್ತು ಅಪ್ಪ ಮಕ್ಕಳನ್ನೇ ಬೇರೆ ಆಗಕ್ಕೆ ಬಿಡ್ತಿದ್ದೇನ್ರಿ? ಬಿಡ್ತಿದ್ನಾ?
ಅಪ್ಪನ ಮಗನ್ನ ಅವನ್ನ 3 ಜನ ಒಂದು ರೂಮು ಕುಣಿಸ್ಕೊಂಡು ಅವ್ರು ಸರ್ ಮಾಡೋ ಗಂಟೆ ಬಿಡ್ತಿದ್ನ. ನಿಮ್ಗೆ ಆ ತಾಕತ್ತು ಯಾರಿಗಿದೆ? ಪ್ರೆಸ್ ಮೀಟ್ ಮಾಡಿದ್ರಲ್ಲಪ್ಪ ನೀವು. ಇವತ್ತು ಹರೀಶ್ ಗೌಡ ಬೇಕು, ಜಿ ಟಿ ದೇವೇಗೌಡ ಬೇಡ. ಜಿ ಟಿ ದೇವೇಗೌಡ ನಿಮ್ಮ ಬೆಳೆಸ್ಕೊ ಬಂದಲ್ಲ, ಅವನು ಬೇಡ. ಹರೀಶ್ ಗೌಡ ಎಲ್ಲಿ ಬಂದ? ಜಿ ಟಿ ದೇವೇಗೌಡ ಲಲಿತಕ್ಕ ಇಲ್ದಂತ ಹರೀಶ್ ಗೌಡ ಬಂದ. ಇವತ್ತು ಯುವಕ ಬೇಕು, ಇನ್ನು 40 ವರ್ಷ ರಾಜಕೀಯ ಮಾಡ್ತಾನೆ ಹರೀಶ್ ಗೌಡ ಬೇಕು. ಜಿ ಟಿ ದೇವೇಗೌಡ ಇನ್ನು 2 ವರ್ಷ 3 ವರ್ಷ ಕೂತೋಯ್ತಾನೆ, ಅವ್ನು ಬೇಕಾಗಿಲ್ಲ. ನಿಮ್ಮ ಬೇಳೆಕಾಳು ಬೇಯಬೇಕು, ಅವ್ರ ಮನೆ ಹಾಳಾಗಬೇಕು. ತಂದು ಮಾಡಿಬಿಟ್ರಿ. ನನಗೂ ಜಿ ಟಿ ದೇವೇಗೌಡ್ರಿಗೂ ಹರೀಶ್ ಗೌಡ್ರಿಗೂ ಅವನು MDC ಬ್ಯಾಂಕ್ ಅಧ್ಯಕ್ಷನಾಗಿದ್ದಾಗ ಸಿದ್ದೇಗೌಡ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಕೇಳ್ರಿ. ಸಿದ್ದೇಗೌಡ ಲಲಿತಕ್ಕನ್ನೋ ಹರೀಶ್ ಗೌಡ್ನೋ ಜಿ ಟಿ ದೇವೇಗೌಡನೋ ಅದು ಯಾವತ್ತು ನನಗೆ ಬ್ಯಾಗಿಗೆ ತುಂಬಿ ಮೂಟೆ ದುಡ್ಡು ಕೊಟ್ಟಿದ್ರು ಅವರು? ಕೇಳ್ರಿ ಜಿ ಟಿ ದೇವೇಗೌಡ್ರನ್ನೇ. ಜಿ ಟಿ ದೇವೇಗೌಡರು ಇಲ್ಲದೆ ಇದ್ರೆ ಮಾನವಳ್ಳಿ ಸಿದ್ದೇಗೌಡರು ಲೀಡರ್ ಆಗ್ತಿದ್ರು. APMC ಅಧ್ಯಕ್ಷರು ಕೊಟ್ಟರು ನಿಮಗೆ, ನೋಡ್ರಿ ಬೆಳೆ ಸ್ಥಾನಮಾನಗಳು ಕೊಟ್ಟರು, 2 ಸ್ಥಾನಮಾನಗಳು. ಕೇಳಿ ಸುಮ್ಮನೆ ಸೋತೆ, ನೋಡಿದೆ, ಸಾಲ ಮಾಡಿದೆ. ನಾವೇನು ದೊಡ್ಡ ಸಾಹುಕಾರರಲ್ಲ, ಸಾಮಾನ್ಯ ರೈತ ಕುಟುಂಬ. ಏನು ಸಿದ್ದರಾಮಯ್ಯ ಸಾಹೇಬ್ರನ್ನ ಬಿ ಫಾರಂ ಕೊಟ್ಟರು, ಸೋತೆ. ವ್ಯವಹಾರ ಸಾಲ ಸೋಲ ಆಯಿತು. ಎಲ್ಲಿ ಸತ್ತೀನಿ? ಯಾಕೆ ಸಾಯ್ನಿ? ಬಿಗಿಯಾಗಿದ್ದೀನಿ, ಇನ್ನೂ ಗಟ್ಟಿಯಾಗಿ, ಇನ್ನೂ ಬಿಗಿಯಾದ. ಕುಸ್ತಿನ ತೊಡೆ ತಟ್ಕೊಂಡು ಕುಸ್ತಿ ಆಡ್ತೀನಿ 2028ಕ್ಕೆ. ಯಾರು ಬರ್ತಾರೆ ಅವ್ರ ವಿರುದ್ಧ ಆಡ್ತೀನಿ. ಕಾಂಗ್ರೆಸ್ ಇಂದನೇ ಟಿಕೆಟ್ ತರ್ತೀರಾ ಅಥವಾ JDS ಬಂದು ನೀವೇ ಅಭ್ಯರ್ಥಿ ಇರ್ತೀರಾ ಅಥವಾ ಕುಮಾರಸ್ವಾಮಿ ಅವ್ರನ್ನ ಇಲ್ಲಿ ಕರ್ಕೊ ಬರ್ತೀರಾ? ಕಾಂಗ್ರೆಸ್ನಿಂದನೂ ಬಿ ಫಾರಂ ಕೇಳಕ್ಕೆ ನಾನು ಹೋಗಲ್ಲ, ಮುಗ್ದೋದ್ ಕತೆ. JDS ಅಲ್ಲೂ ಬಿ ಫಾರಂ ಕೇಳಕ್ಕೆ ನಾನು ಹೋಗಲ್ಲ. ಈಗ ಇದರಲ್ಲಿ ತಮಿಳ್ನಾಡಲ್ಲಿ ವಿಜಯ್ ಗೆದ್ಕ ಬಂದಿಲ್ವಾ? ಪಾರ್ಟಿ ಕಟ್ಟಿ ಮುಖ್ಯಮಂತ್ರಿ ಆಗಿಲ್ವಾ? ಆಗ ನಾನು ಬಿ ಫಾರಂ ಕೊಡಲ್ಲ ನಾನು. ಅವನು ವಿಜಯ್ ಅವ್ರ ಪಾರ್ಟಿಂದ ಸ್ಪರ್ಧೆ ಅಖಾಡಕ್ಕೆ ಇರ್ತೀರಾ? JDS ಕಾಂಗ್ರೆಸ್ ಬಿಜೆಪಿ ಗೆಲ್ಲಿ ಅದೇ ವಿಜಯ್ ಅವರ ಪಾರ್ಟಿಂದನೇ ಟಿಕೆಟ್ ತರ್ತೀರಾ? 100% ತಗೋಬತ್ತೀನಿ ಕಣ್ರಿ. ಅದು ನನಗೆ ಗೊತ್ತಿದೆ ತಗೋಬರೋದು. ವಿಜಯ್ ಪಾಟೀಲ್ ನಿಂತ್ಕತ್ನಿ ಚಿನ್ನೆಲಿ ಇಲ್ವಾ? ವಿಜಯ ಅಭಿಮಾನಿಗಳು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನ ಇಲ್ವಾ? ನಿಂತ್ಕತ್ತೀನಿ. ಸೋಲು ಗೆಲ್ಲು ಅದು ನೆಕ್ಸ್ಟು. ಈಗ ಸೋತ್ಬಿಟ್ಟೆ, ನಾನೇನು ತೋಟಕ್ಕೆ ಬಂದು ಈಗ 3-4 ಕೋಟಿನ ಸಂಪಾದನೆ ಮಾಡಿಲ್ವಾ? ಆ ಸಂಪಾದನೆ ಮಾಡಿ ತರಕಾರಿ ಬೆಳೆದು, ಟಮಾಟೆ ಬೆಳೆದು, ಕೋಸು ಬೆಳೆದು, ಶುಂಠಿ ಬೆಳೆದು, ಅಷ್ಟೇ ಬೆಳೆದು ಮಡಗಿರೋದನ್ನೇ 3 ಕೋಟಿ ದುಡ್ಡು ಮಡಗಿದ್ದೀನಿ. ಬೆವರು ಸುರಿ ಸಂಪಾದನೆ ಮಾಡ್ತಾ ಇದ್ದೀನಿ ತೋಟದಲ್ಲಿ. ನಾನು ನಿಮ್ಮಂಗೆ ಬಕೆಟ್ ಇಟ್ಕೊಂಡು 2 ಲಕ್ಷ 3 ಲಕ್ಷ ರೂಪಾಯಿ ಕಂಟ್ರಾಕ್ಟ್ ತಗೊಂಡು ನಾನು ಅಪ್ಪನ ಬಿಟ್ಬಿಟ್ಟು ಮಗನ ಥರ ಮಗನ ಕಡೆ ಬ್ಯಾಟಿಂಗ್ ಆಡಲ್ಲ ನಾನು. ಸಿದ್ದೇಗೌಡರು ಜಿ ಟಿ ದೇವೇಗೌಡರ ಕುಟುಂಬದಲ್ಲಿ ಸಕ್ರಿಯವಾಗಿದ್ದರೆ ಆ ಕುಟುಂಬ ತುಂಬ ಜೇನುಗೂಡು ಥರ ಇರ್ತಿತ್ತು. ಜಗಳ ಆಡೋಕ್ಕೆ ಬೇರೆ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ. ಇವತ್ತು ನಾನೇನಾರ ಅವ್ರ ಮನೇಲಿ ನಾನಿದ್ದೆ, ಹೇಳಿದೆ ರಾಮನಿಗೆ ಲಕ್ಷ್ಮಣನಿಗೆ ಹನುಮಂತ ಇದ್ದಂಗೆ ಅಂತ. ನನಗೆ ಅವರು ನಾನೇ ಹನುಮಂತ, ಸಿದ್ದೇಗೌಡ ಹನುಮಂತ ಇದ್ದಂಗೆ ಅಂತ ಹೇಳಿದ್ದೆ. ರಾಮ ಯಾರು? ಜಿ ಟಿ ದೇವೇಗೌಡ ಇದ್ರು. ಆದರೆ ಅವರು ನನಗೆ ಹನುಮಂತನಿಗೆ ಬೆನ್ನಿಗೆ ಚೂರಿ ಹಾಕಿದಾಗ ಏನಾರ ಒಂದು ಚೂರು ಜಿ ಟಿ ದೇವೇಗೌಡರು ನನ್ನ ಒಳಗಿರೋರೇ ಒಂಚೂರು ಹೆಚ್ಚು ಕಡಿಮೆ ಮಾಡಿಲ್ಲ ಅಂದರೆ ಇವತ್ತು 2023ರಲ್ಲಿ ಜಿ ಟಿ ದೇವೇಗೌಡರಲ್ಲ ಕಣ್ರಿ MLA. ಈ ಸಿದ್ದೇಗೌಡ ಕಾಂಗ್ರೆಸ್ ಪಕ್ಷದಿಂದ MLA ಆಯ್ತಿದ್ದ. ಅದು ಜಿ ಟಿ ದೇವೇಗೌಡರು ಗೊತ್ತು. ನಾವನಲ್ಲಿ ಸಿದ್ದೇಗೌಡರ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಹಾಕ್ತವರು 11 ಜನ ಇದ್ರು, ಒಂದು ಕ್ರಿಕೆಟ್ ಟೀಮು. ರಾಕೇಶ್ ಪಾಪಣ್ಣ ಅವ್ರು ಹೊರತುಪಡಿಸಿ ಬೇರೆಯವರೆಲ್ಲ ನಿಮಗೆ ಓಟ್ ಹಾಕ್ಸಿದ್ರು ಸರ್? ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ 11 ಜನ ಆಕಾಂಕ್ಷಿಗಳಿದ್ರು, 11 ಜನ ಮಾಡಿದ್ರು ಬಿಟ್ಟರು ಏನಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ಮತದಾರರು, ಆ ನನ್ನ ಪ್ರಭುಗಳು, ಆ ನನ್ನ ದೇವರುಗಳು ನನಗೆ 83,000 ಓಟ್ ಕೊಟ್ಟರು ಇಲ್ವೋ? ನಾನು ₹1 ದುಡ್ಡು ಕೊಡದೆ ಹೋದ್ರು ನನಗೆ 83,000 ಓಟ್ ಕೊಟ್ಟರು. ಬಾನಹಳ್ಳಿ ಸಿದ್ದೇಗೌಡರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯಾರ ಜೊತೆ ಇರ್ತಾರೆ, ಯಾವ ಪಕ್ಷ ಇರ್ತಾರೆ, ಅಲ್ಲಿ ತುಂಬ ನಂಬಿಕೆಯಿಂದ ಇರ್ತಾರೆ. ಬಟ್ ಮಾವನಹಳ್ಳಿ ಸಿದ್ದೇಗೌಡರಿಗೆ ರಾಜಕೀಯದ ರಣತಂತ್ರ ರೂಪಿಸೋದ್ರಲ್ಲಿ ಫೇಲ್ಯೂರ್ ಆದರು. ನೋಡಿ, ರಣತಂತ್ರ ರೂಪಿಸೋದ್ರಲ್ಲಿ ಅಂದರೆ ಈಗ ನನ್ನ ಜೊತೆಲಿರೋರು ಇಲ್ಲಿ ಪಕ್ಕ ಕೂತಿರ್ತಾರೆ, ಇವರೆಲ್ಲ ನನ್ನವರು ಅಂತ ತಿಳ್ಕೊಂಡಿರ್ತೀನಿ. ನಾಳೆಗೆ ನನಗೆ ಗೂಟ ಹೊಡೆದ್ರೆ ನಾನೇನು ಮಾಡೋಕ್ಕಾಯ್ತದ್ರಿ? ಈಗ ಯಾರೇ ಆಗಿರ್ಬೋದು, ಈಗ ಯಾವುದೋ ಜಿ ಟಿ ದೇವೇಗೌಡರು ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರು ಯಾರೇ ಆಗಿರ್ಬೋದು, ಅವರು MLA ಆಗಬೇಕಾದ್ರೆ ಅವರು ಒಬ್ಬರಿಂದ ಸಾಧ್ಯ ಇಲ್ಲ. ಲೀಡ್ರ್ಗಳು ಬೇಕು, ಕಾರ್ಯಕರ್ತರು ಬೇಕು. ಅವರು ಪ್ರಾಮಾಣಿಕವಾಗಿದ್ದರೆ ಮಾತ್ರ ನಾವು ಮೇಲಕ್ಕೆ ಬೆಳೆಯೋಕ್ಕೆ ಸಾಧ್ಯ ಹೊರತು ಅವರಲ್ಲಿ ಏರುಪೇರುಗಳಾದರೆ ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಹಣ ಮುಖ್ಯ ಅಲ್ಲ, ಜನ ಮುಖ್ಯ. ನಾನು ಬುದ್ಧಿ ಹೇಳ್ತಿದ್ದೆ ಚೆನ್ನಾಗಿರ್ತಿತ್ತು ಅಂತೇಳಿ. ಜಿ ಟಿ ದೇವೇಗೌಡರು, ನೀವು ಲಲಿತಾ ಮೇಡಮು ತುಂಬ ಅನ್ಯೂನ್ಯವಾಗಿದ್ದವರು. ಇಡೀ ಹೋಬಳಿನ ಕ್ಷೇತ್ರನ ಈ ಥರ ಸ್ಟ್ರಾಟಜಿ ಮಾಡೋ, ಯಾಕಂದರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದ JDSಗೆ ಡೈವರ್ಟ್ ಮಾಡಿದ್ರೆ ನಿಮ್ಮಂಥ ಹಲವಾರು ನಾಯಕರುಗಳು. ಬಟ್ ಅಷ್ಟು ಚೆನ್ನಾಗಿದ್ದವರು ರಾಮ ಲಕ್ಷ್ಮಣ ಅಂತೀರಾ,
ರಾಮ ಲಕ್ಷ್ಮಣನಿಗೆ ಹನುಮಂತನಿಗೆ ಬೇರೆ ಮಾಡಿದವ್ರು ಯಾರು ಸರ್? ಯಾರು ಮಧ್ಯದಲ್ಲಿ ಆಟ ಆಡಿದ್ರು? ಈಗ ಒಂದು ಸ್ವಲ್ಪ ಏನು ಗೊತ್ತಾ, ದೇವೇಗೌಡರಿಗೆ ಏನಾಯಿತು ಅಂದರೆ ಮಗ ಏನು ಹೇಳ್ತಾನೆ ನಂಗೆ ಕೇಳೋಂಥದ್ದು. ಈಗ ಹರೀಶ್ ಗೌಡ ಅವ್ರಿಗೆ ಇಲ್ಲಿ ಹೋಗಿ ಎಲ್ಲ ಲಿಂಕ್ ಮಾಡೋದು, ಸಿದ್ದೇಗೌಡ ಹಂಗೆ ಮಾಡ್ತಾವನೆ ಹಿಂಗೆ ಮಾಡ್ತಾವನೆ ಅಂತ. ಯಾಕೆ ಇವ್ರು ಬೆಳಕಲ್ಲಿ ಬೇಯಿಸ್ಕೋಬೇಕಲ್ಲ. ಅದು ಒಂದು ಸ್ವಲ್ಪ ಈ ದೇವೇಗೌಡರ ಮನೆಯವರು, ನಮ್ಮ ಜಿ ಟಿ ದೇವೇಗೌಡರಿಗೆ ಹೆಂಗೆ ಅಂದರೆ ಸ್ವಲ್ಪ ಇತ್ತಾಳ ಕಿವಿ, ಆಳವಾಗಿ ಯೋಚನೆ ಮಾಡಲ್ಲ, ಆಮೇಲೆ ಯೋಚನೆ ಮಾಡ್ತಾರೆ ಹೆಂಗಾಗೋಯ್ತು ಅಂತ. ಅದೇ 2023ರಲ್ಲಿ ನೀವೆಲ್ಲ ಇದ್ರಲ್ಲಪ್ಪ, ಈಗ ಟಿ ವಿ ಮುಂದ್ಗಡೆ ಕೂತ್ಕೊಂಡು ಮಾತಾಡ್ತಿರಲ್ಲಪ್ಪ, ಪ್ರೆಸ್ ಮೀಟ್ ಮಾಡ್ತಿರಲ್ಲಪ್ಪ. 2018ರಲ್ಲಿ 2000 ಓಟ್ಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧವಾಗಿ ಜಿ ಟಿ ದೇವೇಗೌಡರು ಗೆದ್ದರು JDS ಇಂದ 2018ರಲ್ಲಿ. 2023ರಲ್ಲಿ ಎಷ್ಟು ತಗೊಂಡ್ರಪ್ಪ ಓಟ? ಎಷ್ಟು ತಗೊಂಡ್ರಿಪ್ಪ? ಆವಾಗ BJPಯವರು ಯಾವುದೋ ಒಂದು ಗೊತ್ತಿಲ್ಲದೋ ಕ್ಯಾಂಡಿಡೇಟ್ ಆಗ್ತಿದ್ರು. ಇವತ್ತು ವಾಸು ಮಗ ಕವೀಶ್ ಗೌಡ ನಿಂತ್ಕೊಂಡ್ರು. ಕವೀಶ್ ಗೌಡ ಏನಾರು ನಿಂತ್ಕೊಳ್ಳಿಲ್ಲ ಅಂದರೆ ಹಿಂದೆ ನಿಲ್ಲಿಸ್ತಿದ್ರಲ್ಲ BJPಯವರು. ಹಂಗೆ ನಿಲ್ಲಿಸಿದ್ರೆ ಯಾರು ಒಬ್ಬ ವ್ಯಕ್ತಿನ. ನಾನು ಕಾಂಗ್ರೆಸ್ ಪಕ್ಷದಿಂದ ಮಾವನಹಳ್ಳಿ ಸಿದ್ದೇಗೌಡ 35,000 ಲೀಡಲ್ಲಿ ಗೆಲ್ತಿದ್ದೆ, MLA ಆಯ್ತಿದ್ದೆ. ಜಿ ಟಿ ದೇವೇಗೌಡರು ಎಲ್ಲಿ ಗೆಲ್ತಿರು? ಇವತ್ತು ಎಷ್ಟಲ್ಲಿ ಗೆದ್ದಿರು ಜಿ ಟಿ ದೇವೇಗೌಡರು? ನನಗೆ 12,000 ಓಟ್ ಬೇಕಾಗಿತ್ತು ಅಷ್ಟೇ. ನನಗೂ 83,000 ಓಟ್ ಕೊಟ್ಟರು. ನಿಮ್ಮ ಜಿ ಟಿ ದೇವೇಗೌಡರಿಗೆ 103,000 ಓಟ್ ಕೊಟ್ಟವ್ರೆ. ಇನ್ನೆಷ್ಟು ಏಟ್ ಬೇಕಾಗಿತ್ತು? 2018ರಲ್ಲಿ ಎಷ್ಟು 36,000 ಚಿತ್ರದಲ್ಲಿ ಲೀಡಲ್ಲಿ ಗೆದ್ದಿತ್ತಿಲ್ವಾ ಜಿ ಟಿ ದೇವೇಗೌಡರು? ಎಲ್ಲಿಗೋದ ಓಟು? ಕಾಂಗ್ರೆಸ್ನಲ್ಲಿ ನಿಮ್ಮ ಜೊತೆ ಬೆಳಗ್ಗೆ ಎದ್ದರೆ ನಿಮ್ಮ ಜೊತೆಲೇ ಪ್ರಚಾರ ಮಾಡ್ತಾರೆ ನಿಮ್ಮದೇ ಕಾಂಗ್ರೆಸ್ನ ಮುಖಂಡರುಗಳು. ಅದೇ ವ್ಯಕ್ತಿಗಳು ಹೋಗಿ ಸಂಜೆ ಜಿ ಟಿ ದೇವೇಗೌಡನ ಒಂದು ಹೋಟ್ಲಲ್ಲಿ ಭೇಟಿ ಮಾಡ್ತಾರೆ. ಮಾನವಳ್ಳಿ ಸಿದ್ದೇಗೌಡರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ, ಹುಷಾರಿಲ್ವಂತೆ, ಇವೆಲ್ಲ ಹಬ್ಬಿಸ್ತಾರೆ. ಪಾಪ ಮಾದೇಗೌಡರು ನಮ್ಗೆ ಆನೆಸ್ಟಾಗಿ ಕೆಲಸ ಮಾಡಿದ್ದಾರೆ. ಮಾದೇಗೌಡರು ಜಿ ಟಿ ದೇವೇಗೌಡರು ಬುಟ್ಟಿ ಅಷ್ಟು ರೋಸ್ಬೇಕಾರೆ ಏನು ಕಾರಣ ಹೇಳು? ಅವ್ರ ಹೆಂಡ್ತಿನ ಮೇಯರ್ ಮಾಡೋಕ್ಕೆ ತೊಡ್ರಗಾಲ್ ಕೊಟ್ಟರು ಜಿ ಟಿ ದೇವೇಗೌಡರು. ಮಾದೇಗೌಡರು ಹೆಂಡ್ತಿನ ಸಾರಾ ಮಹೇಶಣ್ಣ ಸ್ಟಪ್ ತಗೊಂಡು ಮಾದೇಗೌಡರು ಹೆಂಡ್ತಿನ ಮೇಯರ್ ಮಾಡಿದ್ರು. ಸಾರಾ ಮಹೇಶಣ್ಣನ ಪರ ಇರಬೇಕು, ಜಿ ಟಿ ದೇವೇಗೌಡರ ಪರ ಇರಬೇಕು? ಯಾರು? ಮಾದೇಗೌಡರು. ನಾನು ಅದೇ ನನ್ನ APMC ಅಧ್ಯಕ್ಷನ ಮಾಡಿದೆ. ನೀನು ಹೋಗ್ಕೊಂಡೆ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷನ ಮಾಡಿದೆ. ಅದೇ ಎಲೆಕ್ಷನ್ ಬಂದಾಗ ಡಿವಿಷನ್ ಮಾಡಿ ನನ್ನ ಸೋಲಕ್ಕೆ ಮಾಡಿದೆಯಲ್ಲ. ಯಾರು ಮಾತಪ್ಪ ಕೇಳ್ಕೊಂಬಾರ್ದೆ? ಎಲ್ಲ ಅಕ್ಕಪಕ್ಕದವ್ರ ಮಾತು ಕೇಳ್ಕೊಂಡು, ಮಗನ ಮಾತು ಕೇಳ್ಕೊಂಡು ನೀನು ಡಿವಿಷನ್ ಮಾಡಿದೆಯಲ್ಲಪ್ಪ ಜಿ ಟಿ ದೇವೇಗೌಡ್ರೆ. ಅದೇ ಜಿ ಟಿ ದೇವೇಗೌಡರು ತುಂಬ ಸಫರ್ ಮಾಡ್ತಿದ್ದಾರೆ. ನಾನು ಎತ್ತಿ ಪ್ರೀತಿಯಿಂದ ಆಡಿಸಿದ ಮಗ ಮಧ್ಯರಾತ್ರಿ ನಾನು ಬಿಟ್ಬಿಟ್ಟು ಹೋದ. ಹೌದು, ಅವ್ರನ್ನ ಅಪ್ಪ ಮಕ್ಕಳನ್ನ ಸರ್ ಮಾಡೋಂಥ ಕೆಪಾಸಿಟಿ ಈ JDS ಅಲ್ಲಿ ಆ ಜಿ ಟಿ ದೇವೇಗೌಡ ಅಂತ ಹರೀಶ್ ಗೌಡ್ರು ಅಂತ ಅವ್ರಲ್ಲ ಆ ಕಾರ್ಯಕರ್ತರಿಗೆ ಅದು ಯಾರಿಗಿತ್ತು ಒಂದು ಸ್ವಲ್ಪ ತೋರಿಸು. ಅದೇ ಮಾದೇಗೌಡ, ಅದೇ ಸಿದ್ದೇಗೌಡ, ಅದೇ ಬಸವಣ್ಣ ಇದ್ರೆ ಇವ್ರನ್ನ ಮನೆ ಒಡೆಯೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡ್ತಿತ್ತಿಲ್ಲ. ಮಾದೇಗೌಡನಾಗಲಿ, ನಾನಾಗಲಿ, ಬಸವಣ್ಣ ಆಗಲಿ ಒಂದು ಮಾಡೋ. ಆ ಬಸವಣ್ಣ ಆನೆಸ್ಟ್ ಆಗಿದ್ದ, ಅವನಿಗೆ ಎತ್ಕಟ್ಟಿ ಮಾತು ಕೇಳಿ ಆ ಬಸವಣ್ಣನ ದೂರ ಮಾಡಿದ್ರಿ. ಮಾದೇಗೌಡರಿಗೆ ಹಿಂಗೆ ಮಾಡಿದ್ರಿ. ಸಿದ್ದೇಗೌಡನಿಗೆ ಗೆಲವನ್ನ ಡೈರಿಯಲ್ಲಿ ಗೆದ್ದುಬಿಟ್ಟು ತಿರ್ಯಾಕ ಅಧ್ಯಕ್ಷನಾಗ್ಬಿಡ್ತಾರಂತ ಓಟ್ ಕೊಡಬೇಡಿ ಅಂತ ಸೋಲಿಸ್ರಿ. ಶಿವಮೂರ್ತಿ ಪಾಪ ಅವನ ಕಥೆ, ಅವನು ಪಾಪ ಎಷ್ಟು ಆನೆಸ್ಟಾಗಿ JDS ಅಂತ ಅಂದರೆ ಹೇಳಕ್ಕೆ ಅಸಾಧ್ಯ. ಇವತ್ತು ಅವನಿಗೆ ಇಲ್ಲದೆ ಹೊತ್ತು ತೊಂದರೆ ಕೊಟ್ಟು ಆ ಶಿವಮೂರ್ತಿಗೆ ಇವತ್ತು ಏನೇನೋ ಕಥೆ ಕಟ್ತಾ ಇದ್ದಾರೆ. ಹಿಂಗೆಲ್ಲ ಮಾಡಿದ್ರೆ ಎಲ್ಲಿ ಸರಿಯಾಗುತ್ತೆ? ಪಕ್ಷಕ್ಕೆ ಇರೋದು ಕೆಲಸ, ಈಗ ನಾನೇ ಕಾಂಗ್ರೆಸ್ ಪಕ್ಷಕ್ಕೆ ಇರೋದು ಕೆಲಸ ಮಾಡ್ಕೊಂಬಂದ್ರೆ ಹಂಗಾರೆ ಹೈಕಮಾಂಡ್ ನಾನು ನೆಮ್ಮುಡ್ತದ, ನಾನು ಒಪ್ಪುಡ್ತದ? ಈಗ JDSನಲ್ಲಿ ಈಗ ಯಾರು ಶಾಸಕರವ್ರೆ ಅವ್ರು ಆಗ್ಲಿಂದನೂ ಹಿಂಗೆ ತಾನೆ ಗೆಲ್ಲೋದು. JDSಲ್ಲಿ ಗೆಲ್ಲೋದು, ಆಮೇಲೆ JDSನವ್ರನ್ನೇ ನಿಷ್ಠೂರ ಮಾಡ್ಕೊಳ್ಳೋದು, JDSನವ್ರನ್ನೇ ಬೊಯ್ಯೋದು, ಬೇರೆಯವ್ರನ್ನ ಹೊಗಳೋದು. ಚಾಮುಂಡೇಶ್ವರಿ ಕ್ಷೇತ್ರ ತುಂಬ ದೊಡ್ಡ ಕ್ಷೇತ್ರ, ಸರ್ಕಾರ ಇಲ್ಲ, JDSನಲ್ಲಿ ಶಾಸಕರು. ಈಗ ಅನುದಾನ ತರಬೇಕು ಅಂದಾಗ ಸಿದ್ದರಾಮಯ್ಯನವ್ರು ತಗೋಬೇಕು, ಅವ್ರನ್ನ ಹೊಗಳಬೇಕಲ್ಲ ಸರ್, ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಲ್ಲ, ಜನಗಳಿಗೆ ಕೆಲಸ ಮಾಡಬೇಕಲ್ಲ, ಆ ಕಾರಣಕ್ಕೆ ಹೋದೆ ಅಂತ ಹೇಳ್ತಾರೆ ಅವರು. ಅಯ್ಯಪ್ಪ, ನೀನು ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ನೀನು ಹೋಗಿ ಪಂಡ್ ತಗೊಬರೋದಕ್ಕೆ ಬೇಡ ಅಂತ ಹೇಳಲ್ಲಪ್ಪ. ನೀವು ಭಾಷಣ ಬಿಗಿಯೋದಕ್ಕೆ ಯಾರು ಈಗ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಜನ ಸರಿ ಅಂದ್ಬಿಡ್ತಾರ? ನನ್ನ ಮನೆ ನನ್ನ ಮಕ್ಕಳು ಉಳ್ಕೊತವ? ಸಿದ್ದರಾಮಯ್ಯ ಸಾಹೇಬರು ನನ್ನ ಕರೆದು B.Pharm ಕೊಟ್ಟು ನಾನು ಸೋತಿರ್ಬೋದು, 83,000 ಓಟ್ ಕೊಟ್ಟವ್ರೆ. ನಾನು ಅವ್ರಿಗೆ ಎಷ್ಟು ಋಣಿಯಾಗಿರ್ಬೇಕು? ನಾನು ಎಷ್ಟು ಋಣಿಯಾಗಿರ್ಬೇಕಣ್ಣ? ಡಬಲ್ ಗೇಮ್ ಮಾಡ್ಕೊಂಡು ಹೋದ್ರೆ ಇವತ್ತು ಅಣ್ಣ ಬೆಟ್ಟದ ಮೇಲೆ ದನ ಕಾಯ ಹುಡುಗನು ಕುಂತ್ಕೊಂಡು 5 ನಿಮಿಷಕ್ಕೆ ನೋಡ್ಕೊತಾನೆ ಯಾರ್ಯಾರು ಯೋಗ್ಯತೆ ಏನು ಅನ್ನೋದನ್ನ ಅಲ್ಲೇ ಕುತ್ಕೊಂಡು ಬಿಡ್ತಾನೆ ದನ ಮೇಯಿಸೋನು ಹುಡುಗ. ಅಷ್ಟು ಇವತ್ತು ಮೊಬೈಲಲ್ಲೇ ಅಷ್ಟು ಫಾಸ್ಟ್ ಆಗಿದೆ ಇವತ್ತು ಮೀಡಿಯಾ. ಅಲ್ಲ ಸರ್, ನೀವು ಕಾಂಗ್ರೆಸ್ಸರು ಇದ್ದೀರಿ, ಸಿದ್ದರಾಮಯ್ಯವ್ರು ಹೋಗ್ಲಿ, ಅವ್ರ ಮಗನ ಹೋಗ್ಲಿ, ಮಾದೇವಪುರ ಹೋಗ್ಲಿ, ಓಕೆ. ಸಾರಾ ಮಹೇಶ್ವರ ಬಗ್ಗೆ ಇಷ್ಟೊಂದು ಯಾಕೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸಿದ್ದೇಗೌಡರು ಅಂತ? ಅಲ್ಲ, ಸಾರಾ ಮಹೇಶ್ ಅವರು ಇವತ್ತು ಒಂದು ಹೇಳ್ತೀನಿ ಕೇಳಿ, ಸಾರಾ ಮಹೇಶ್ ಅವ್ರನ್ನ ಈ ಬ್ಯಾಟಿಂಗ್ ಮಾಡೋದು ಇವತ್ತು ಅವರ ನಮ್ಮ ಸ್ನೇಹ ಅಲ್ಲ ಸಾರಾ ಮಹೇಶಣ್ಣವ್ರದ್ದು. ಅವರು ನಮಗಿಂತ ಹಿರಿಯರು. ಸಾರಾ ಮಹೇಶಣ್ಣ
ಯಾರಿಗೂ ಈ ಥರ ಪಕ್ಷದಲ್ಲಿ ಇದ್ಕೊಂಡು ಅವನು ಡಬಲ್ ಗೇಮ್ ಮಾಡ್ಕೊ ಬಂದಿಲ್ಲ ಯಾರು? ಸಾರಾ ಮಹೇಶಣ್ಣ. ಬೇರೆಯವ್ರ ಥರ ಪಕ್ಷಕ್ಕೆ ದ್ರೋಹ ಮಾಡೋ ಅಂಥ ಕೆಲಸನ ಸಾರಾ ಮಹೇಶಣ್ಣ ಪಕ್ಷಕ್ಕೆ ದ್ರೋಹ ಮಾಡ್ಕೊಂಬಂದಿಲ್ಲ. ಸೋತಿರ್ಬೋದು, ಅವ್ರು ಸೋಲಕ್ಕೆ, ಸಾರಾ ಮಹೇಶಣ್ಣ ಸೋಲಕ್ಕೆ JDS ಪಕ್ಷದವರೇ ಕಾರಣ. ಯಾರು? ಅವ್ರ ಹೆಸರು ಹೇಳಕ್ಕೇನು ಭಯನ ನಿಮಗೆ? ಯಾರು? ಈಗ ಒಂದು ಹೇಳ್ತೀನಿ ಕೇಳಿ, ಎಲ್ಲೆಲ್ಲಿ ಲಿಂಕ್ ಇರ್ತದ ಅಲ್ಲಿಗೆಲ್ಲ ಅವ್ನಿಗೆ ಓಟ್ ಹಾಕ್ಸ್ಬೇಡಿ ಅಂತ. ಅಲ್ಲ ಸರ್, ನಿಮ್ಮ JDS ನಾಯಕರು ಯಾರು ಸಾರಾಮಯ್ಯ ಈಗ ಸೋಲಿಸ್ತಾರೆ? ಅವ್ರ ಹೆಸರು ಹೇಳಕ್ಕೆ ನಾನು JDS ಅಲ್ಲಿ ಇಲ್ಲ ಇವತ್ತು, ನಾನು ಕಾಂಗ್ರೆಸ್. ಅಲ್ಲ, ನೀವು ಕಾಂಗ್ರೆಸ್ ಅಲ್ಲಿ ಇದ್ರು ಸಾರಾಮಹೇಶ್ವರು ಹೊಗಳ್ತೀರಾ. ಓಕೆ, ಸಾರಾಮಹೇಶ್ವರು ಸೋತಿದ್ದಾರೆ, ಸಿದ್ದರಾಮಯ್ಯನವರು ಸೋತಿದ್ದಾರೆ, ದೇವೇಗೌಡರು ಸೋತಿದ್ದಾರೆ, ಎಲ್ಲವೂ ಆಗೋಗಿದೆ. ರಾಜಕಾರಣ ಅಂದಾಗ ಸೋಲು ಗೆಲುವು ಇದ್ದಿದೆ. ನನಗೆ ಏನಕ್ಕಂದ್ರೆ ಮಾನವಳ್ಳಿ ಸಿದ್ದೇಗೌಡರಿಗೆ ಕಾಂಗ್ರೆಸ್ ಮೇಲೆ ಪ್ರೀತಿ, ಸಾರಾಮಹೇಶ್ ಮೇಲೆ ವ್ಯಾಮೋಹ. ನೋಡ್ರಿ, ಕಾಂಗ್ರೆಸ್ ಮೇಲೆ ಪ್ರೀತಿ ಸಾರಾ ಮಹೇಶ್ವರ ಮೇಲೆ ವ್ಯಾಮೋಹ ಅಂತಲ್ಲ ರೀ. ನನ್ನ ಸೋತಿ 1.5 ವರ್ಷ 2 ವರ್ಷ ನಾನು ತೋಟದಲ್ಲಿ ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ದಾಗ ಫಸ್ಟು ಯಾರು ನನ್ನ ಬಂದು ಮಾತಾಡಿಸ್ತಿಲ್ಲ ಕಣ್ರಿ. ಸಿದ್ದೇಗೌಡ ಹೇಗಿದ್ದಾನೆ ಏನು ಅಂತ. ಆದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ಸಾರಾ ಮಹೇಶಣ್ಣ ಮಂಜೇಗೌಡರು ಬಂದು ನನ್ನನ್ನು ಮಾತಾಡಿಸಿ ನನ್ನ ಒಂದು ಧೈರ್ಯ ಹೇಳ್ಬಿಟ್ಟು ಹೋದ್ರು ಕಣ್ರಿ. ಅದನ್ನು ನಾನು ಮರೆಯೋಕ್ಕಾಯ್ತದೇನ್ರಿ? ಅವರು JDS, ನಾನು ಕಾಂಗ್ರೆಸ್ಸಲ್ಲಿದ್ದೆ. ಆದರೂ ಬಂದು ನನ್ನ ಮಾತಾಡಿಸಿ ನನಗೆ ಒಂದು ಧೈರ್ಯ ತುಂಬಿಟ್ಟು ಹೋದ್ರಲ್ಲ, ನಾನು ಮರೆಯೋಕ್ಕಾಯ್ತದೇನ್ರಿ? ಸರ್, ಈಗ ನೀವು ಹೇಳಿದ್ದು ಕರೆಕ್ಟ್ ಇದೆ. ಸಾರಾಮಹೇಶ್ರವರು ಮಾನವಳ್ಳಿ ಸಿದ್ದೇಗೌಡರು ಇರ್ಬೋದು, ಮಾದೇಗೌಡರು ಇರ್ಬೋದು, ನಿಮ್ಮ ಇಬ್ಬರ ಹೆಗಲ ಮೇಲೆ ಗನ್ನಿಟ್ಟು GT ದೇವೇಗೌಡರ ಫ್ಯಾಮಿಲಿಗೆ ಟ್ರಿಗರ್ ಮಾಡ್ತಾವ್ರೆ. ಇದೇ ಡಿಸ್ಟರ್ಬ್ ಆಗ್ತಾ ಇರೋದು ಅನ್ನೋದು ರಾಜಕೀಯ. ಆ ಥರ ಬುದ್ಧಿ ಸಾರಾ ಮಹೇಶಣ್ಣ ಅಂತವಿಲ್ಲ. ನನ್ನಂಗೆ ಖಡಕ್ಕಾಗಿ ಮಾತಾಡ್ತಾರೆ. ಅವರು ಮುಂದೆ ಚೆನ್ನಾಗಿ ಮಾತಾಡಿ ಹಿಂದಕ್ಕೆ ಬಿನ್ನಿಗೆ ಚೂರಿ ಹಾಕೋ ಕೆಲಸ ವೈನಿಗೆ ಬರಲ್ಲ ಸಾರಾ ಮಹೇಶಣ್ಣಂಗೆ, ಈ ಸಿದ್ದೇಗೌಡನಿಗೂ ಬರಲ್ಲ. ಈ ನೇರವಾಗಿ ಮಾತಾಡೋರು ಏನಪ್ಪ ಅಂದರೆ ಜಲ್ದಿ ನಿಷ್ಠೂರ ಆಯ್ತೀವಿ. ಆಯ್ತು, ಅದು ನಿಷ್ಠೂರ ಆದರೂ ಪರವಾಗಿಲ್ಲ, ನಮ್ಮ ಪ್ರಾಮಾಣಿಕತೆ ಬಿಡಬಾರ್ದಲ್ಲ. ಬೇರೆ ಜನ ನಿಷ್ಠೂರ ಮಾಡ್ಕೋಬೋದು, 90ರಲ್ಲಿ 100 ಜನದಲ್ಲಿ 10 ಜನ ನಿಷ್ಠೂರ ಮಾಡ್ಕೋಬೋದು. 90 ಜನಕ್ಕೆ ನಮ್ಮ ಪ್ರಾಮಾಣಿಕತೆ ಏನು ಅಂತ ಗೊತ್ತಿರ್ತಲ್ಲ. ನಾವು 90 ಜನ ನೋಡಬೇಕು, ಪಕ್ಷ ನೋಡಬೇಕು, ಮೇಲೆ ಹೈಕಮಾಂಡ್ ನೋಡ್ಬೇಕ್ರಿ. ಆ ದಿಕ್ಕಲ್ಲಿ ಹೋಯ್ತಾರೆ. ಒಬ್ಬ ಕಷ್ಟದಲ್ಲಿರೋನಿಗೆ ಬಂದು ಬೆಂತಟ್ಟಿ ಅವನು ಧೈರ್ಯ ತುಂಬ್ತಾನಲ್ಲ, ಅವನು ದುಡ್ಡು ಕೊಡೋದು ಬೇಡ, ಕಾಸು ಕೊಡೋದು ಬೇಡ, ಒಂದು ಧೈರ್ಯ ತುಂಬ್ತಾನಲ್ಲ, ಅವನೇ ಒಂದು ದೊಡ್ಡ ಗುಣ, ದೊಡ್ಡ ಮನಸ್ಸು ಅಂತ ನಾವು ಅವನ್ನ ಯಾವಾಗಲೂ ಮರಿಬಾರ್ದು. ಗುಡ್ ಲೀಡರ್. ಅದ್ರಲ್ಲಿ ಏನು ಮತ್ತೆ ಇವತ್ತು ಹೇಳ್ತಾರಲ್ಲಪ್ಪ, ನನ್ನ ಕುತ್ಕೊಂಡು ಪ್ರೆಸ್ ಮೀಟಲ್ಲಿ, ರೇ ಹಳಬರು JDS ದುಡ್ದಂಥವ್ರು 40 ವರ್ಷ 50 ವರ್ಷ ದುಡ್ಕ ಬಂದಂಥವ್ರು ಸಾವಿರಾರು ಜನ ಲೀಡರ್ಗಳು ಸುಮ್ಮನೆ ಕುಂತಿದ್ದಾರೆ ಕಣ್ರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಹೇ, ಇವ್ರು ಎಲ್ಲ ಮೊನ್ನೆ ನಮ್ಮ ಕೋಟಗುಂಡಿ ಮಾದೇವ್ ಇರ್ಬೋದು, ನಾನು ಈ ಗೋಪಾಲ್ಪುರದ BD ಇವನು 70 ಬಸವಣ್ಣ ಇರ್ಬೋದು, ಇವ್ರು ಇವ್ರು ಲೀಡ್ರು. ಇವರು ಕಂಟ್ರಾಕ್ಟ್ ಮಾಡ್ಕೊಂಡು, ಇವರು ಇದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಎಲ್ಲೋ 3 ಕಾಸು ಮಾಡ್ಕೊಬಿಟ್ಟು ಇವತ್ತು ಯಾರನ್ನ ಕೇಳಿ ಹೋದ್ರು ಹೆಸರು ಹೇಳಲಿಲ್ಲ ನನ್ನ ಹೆಸರ. ಯಾರನ್ನ ಕೇಳಿ ಹೋದ್ರು ಬೇರೆ ಪಕ್ಷಕ್ಕೆ ಹೋದವ್ರು ಮನೆಗೆ ಸಾರಾ ಮಹೇಶಣ್ಣ ಅಂದ್ರೆ ಇವ್ರನ್ನ ಕೇಳ್ಕೊಂಡು ಹೋಗ್ಬೇಕಾ? ಹಂಗಾರೆ ಕುಮಾರಣ್ಣವರು BJPಗೆ ಹೋಗೋರಲ್ಲಪ್ಪ, ಹೊಂದಾಣಿಕೆ ಮಾಡ್ಕೊಂಡವ್ರಲ್ಲ. ಕುಮಾರಣ್ಣ ಕೇಳಿ ಯಾಕೆ ಮೈತ್ರಿ ಮಾಡ್ಕೊಂಡ್ರಿ ಅಂತ. ರೇ, ಇವು ಯಾವ್ರಿ ಇವರು? ಬಂದರೆ ಹುಡುಗರುಗಳು ಇವು ಹಳೆ ತಲೆಗಳು, ಹಲ ಹುಲಿಗಳು, ಕೋಟ್ಯಾಧಿಪತಿಗಳು. JDSಗಾಗಿ ಕೋಟಿ ಖರ್ಚು ಮಾಡ್ಕೊಂಡು ತ್ಯಾಗ ಮಾಡಿರೋಂಥದ್ದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತುಂಬ ಜನ ಲೀಡರ್ಗಳು ಸುಮ್ಮನೆ ಕುಂತಿದ್ದಾರೆ. ಅವರು ಮಾತಾಡ್ಬೋದಾಯ್ತಲ್ಲ. ಈಗ ತುಂಬ ಜನ ಲೀಡರ್ಗಳು ಸುಮ್ಮನೆ ಯಾಕೆ ಕೂತಿದ್ದಾರೆ? ನಿಮ್ಮನ್ನು ಯಾರನ್ನ? ಅಲ್ಲಪ್ಪ, ತುಂಬ ಜನ ಅವ್ರು ಮಾತಾಡ್ಬೋದಾಯ್ತಲ್ಲ, ಅವ್ರು ಕುಂತಿದ್ದಾರೆ. ಯಾಕೆ ಅಂದರೆ ಅವರು ಇವತ್ತು ನಡೀತಾ ಇರೋದು ಸರಿಯಾಗಿದೆ. JDS ಪಕ್ಷಕ್ಕೆ ಜನ ಬೇಕು, ಬರ್ತಾ ಇದ್ದಾರೆ. ಕುಮಾರಣ್ಣ ಸಾರಾ ಮಹೇಶಣ್ಣಂಗೆ ಹೇಳ್ದಂತೆ ಸಾರಾ ಮಹೇಶಣ್ಣ ಮಾಡಲ್ಲ, ಒಂದು ಹೆಜ್ಜೆನೂ ಹಾಕಲ್ಲ ಅನ್ನೋದು ಜನಕ್ಕೆ ಗೊತ್ತಿದೆ. ಅವರು ಹಿರಿಯರಿಗೆ ಕೂತಿದ್ದಾರೆ. ಅವ್ರಿಗೆ ರಾಜಕಾರಣ ಗೊತ್ತು, ಇವ್ರಿಗೆ ರಾಜಕಾರಣ ಗೊತ್ತಿಲ್ಲ. ಇವ್ರಿಗೆ ಒಬ್ಬ ವ್ಯಕ್ತಿನ ಅಪ್ಪನ ಬಿಟ್ರು, ಮಗನ ಹಿಡ್ಕೊಂಡ್ರು. ಅಪ್ಪಿಲ್ಲಂತ ಮಗೇಲಿ ಬಂದ. GT ದೇವೇಗೌಡರು ಲಲಿತಕ್ಕೂ ಇಲ್ಲಂತ ಹರೀಶ್ ಗೌಡ ಎಲ್ಲಿ ಬಂದಪ್ಪ? ಇವತ್ತು ಬೆಳಿಬೇಕಾದ್ರೆ ಹರೀಶ್ ಗೌಡ GT ದೇವೇಗೌಡರು ಮುಂದೆ ಬಿಟ್ಕೊಂಡು ಮಗ ಬೆಳೀಲಿ ಅಂತೇಳಿ, ಹರೀಶ್ ಗೌಡ್ರಂತ ನೋಡ್ರಲ್ಲ, ಹರೀಶ್ ಗೌಡ್ರನ್ನ ತಗೋರೋ, ಮಾತಾಡ್ರೋ ಅಂತ GT ದೇವೇಗೌಡನು ಲಲಿತಕ್ಕೂ ಹೇಳ್ಕೊ ಬಂದಿರೋ ಹೊತ್ತಿಗೆ ಇವತ್ತು ಹರೀಶ್ ಗೌಡ್ನಿಂದ GT ದೇವೇಗೌಡ ಅಲ್ಲ, GT ದೇವೇಗೌಡನಿಂದ ಹರೀಶ್ ಗೌಡ. ಯಾಕೋ ಇತ್ತೀಚೆಗೆ ಮಾವನಹಳ್ಳಿ ಸಿದ್ದೇಗೌಡರು GT ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿದ್ರು, ಚುನಾವಣೆ ಮುಗೀತು, ಓಟು ತಗೊಂಡ್ರಿ. ಇತ್ತೀಚೆಗೆ GT ದೇವೇಗೌಡರ ಬಗ್ಗೆ ಮಾವನಹಳ್ಳಿ ಸಿದ್ದೇಗೌಡರಿಗೆ ಒಂಥರ ಸ್ಪೆಷಲ್ ಲವ್ ಆಗಿದೆ ಅಂತ. ಇಲ್ಲ, ಸ್ಪೆಷಲ್ ಲವ್ ಅನ್ನೋದಲ್ಲ. ಅವರು ಹೇಳಿಕೆ ಮಾತು ಕೇಳೋದನ್ನ ಬಿಟ್ಟಿದ್ರೆ GT ದೇವೇಗೌಡರು ಹಿಂಗಾಗಕ್ಕೆ ಸಾಧ್ಯನೇ ಇಲ್ಲ. ಅವರು ಹೇಳಿಕೆ ಮಾತಿನಿಂದ ಇವತ್ತು ಅವರು ನಿದ್ರೆ ಮಾಡೋಕ್ಕೆ ಭಗವಂತ ಅವಕಾಶ ಕೊಡ್ತಾ ಇಲ್ಲ, ನೆಮ್ಮದಿಯಾಗಿಲ್ಲ. ಉಂಡಕ್ಕಿದೆ,
ಎಲ್ಲ ಇದೆ, ತಟ್ಟಲ್ಲಿ ಬತ್ತಾದ ಉಣ್ಣ ಕಾಯ್ತಲ್ಲ ನಿನ್ನ ಕೈಲಿ. ನಿದ್ದೆ ಬರ್ತಾ ಇಲ್ಲ. ನೀನು ಯಾರ್ಯಾರನ್ನ ಕಳ್ಕೊಂಡೆ, ಯಾರ್ಯಾರು ಪ್ರಾಮಾಣಿಕರಿಗೆ ನೀನು ಎಷ್ಟು ನೊಂದ್ಕೊಂಡ್ರು ಅವರು, ಮಾದೇಗೌಡ ಇರ್ಬೋದು, ಬಸವಣ್ಣ ಇರ್ಬೋದು, ಶಿವಮೂರ್ತಿ ಇರ್ಬೋದು, ನಾನು ನನ್ನ ಜನ್ಮ ಎಷ್ಟು ನೊಂದಿದೆ ಅಂದರೆ ಅದು ಹೇಳಕ್ಕೆ ಅಸಾಧ್ಯ. ಅಷ್ಟು ನೋವಾಗಿದೆ ನನಗೆ. ನಾವು ಮಾಡಿದ್ದೇನು ನಿನಗೆ? ಆ ನೋವು ನೀನು ಅನುಭವಿಸ್ಲೇಬೇಕಲ್ಲ. ಕರ್ಮ ಬ್ಯಾಕ್. ಬೇರೆ ಯಾವುದೋ ಲೋಕಲ್ ಹುಡುಗರು ಮಾತು ಕೇಳ್ಕೊಂಡು ನಮಗೆ ನೀನು ಪ್ರಾಮಾಣಿಕರಿಗೆ ನೀನು ನೋವು ಕೊಟ್ಕೊ ಬಂದಾಗ ಅವ್ರು ಅಯ್ಯೋ ಅಂದ್ರೆ ನೋವು ಅಲ್ಲಿ ಜಾಗಿಲ್ಲ, ಇಲ್ಲಿ ಅನುಭವಿಸ್ಲೇಬೇಕಲ್ಲಪ್ಪ. ಹೌದು, ಇಲ್ಲ ಅಂದರೆ ನಿನ್ನ ಲೆವೆಲ್ಲ ಎಲ್ಲ ಇರ್ತಿತ್ತು. ನೀನು ಯಾರನ್ನೂ ಕಟ್ಟಬೇಕಾಗಿತ್ತಿಲ್ಲ. ನೀನು ಚಪ್ಪರದ ಎತ್ಕೊಂಡು 4 ಕಟ್ಕೊಂಡಿದ್ರೆ ಈನ್ ಸುಳಿ ಮೋಟ್ ಬಗ್ರಿನ 500 ಜೊತೆ ಕಟ್ಗೆ ಜಾತ್ರೆಲಿ ಅವ್ಯಾರೇ ಬಂದು ನೋಡ್ತಾರೆ. ಚಪ್ಪರದ ಎತ್ತು 4 ಜೊತೆ ಇರಲಿ, ಬ್ಯಾಂಡ್ ಸಮಾಹಿತ ವಾದ್ಯ ಮಾಡ್ಕೊಂಬಂದು ಅವು ನಿಂತ್ಕೊತ ಅವ ನೋಡಕ್ಕೆ ಜನ ಬರೋದು. ಹಾಗಾದ್ರೆ ನೀವು ಯಾವ ಎತ್ತು ಸರ್? ಯಾರು ಅದನ್ನ ಅವ್ರನ್ನೇ ಕೇಳಿ ಯಾವೆತ್ತು ಅಂತ, ಯಾವೆತ್ತು ಅಂತ ಅವ್ರನ್ನೇ ಕೇಳಿ. ನೀವು ಚಪ್ಪರದ ಎತ್ತು, ಬ್ರ್ಯಾಂಡ್ ಎತ್ತು. ಆಯ್ತು ಕಣಪ್ಪ, ಈಗೆಲ್ಲ ಪ್ರೆಸ್ ಮೀಟ್ ಮಾಡ್ತಾರಲ್ಲಪ್ಪ. ನನಗೂ JDS ಬೇಡ, ಕಾಂಗ್ರೆಸ್ಸು ಬೇಡ, ಅವ್ರಿಗೂ JDS ಬೇಡ, ಕಾಂಗ್ರೆಸ್ಸು ಬೇಡ. ಈ 28ಕ್ಕೆ MLA ಬತ್ತಾ ಇಂಡಿಪೆಂಡೆಂಟ್ ಆಗಿ ಬರಕ್ಕೆ ಹೇಳ್ರಿ, ಅವ್ರೆಲ್ಲರೂ ನಿಂತ್ಕೊಳ್ಳವ. JDS ಬೇಡ, ಕಾಂಗ್ರೆಸ್ಸು ಬೇಡ, ಇಂಡಿಪೆಂಡೆಂಟ್ ಆಗಿ ಬಂದು ನಿಂತ್ಕೊಳ್ಳಿ ಕೇಳಿ. ನನ್ನ ಪ್ರೆಸ್ ಮೀಟ್ ಮಾಡಿದ್ರಲ್ಲಪ್ಪ. ಸಾರಾ ಮಹೇಶ್ ಅವರು ಒಬ್ಬರು ಮಾಜಿ ಮಂತ್ರಿ, ತುಂಬ ಕಷ್ಟದಲ್ಲಿದ್ದಾಗ ಜಿನಿನ ಕೆಲಸ ಮಾಡಿದ್ದಾರೆ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಏನು ಸೂಚನೆ ಕೊಡ್ತಾರೆ ಅದನ್ನು ಅನ್ನೋದು ನಿಮ್ಮ ಪಕ್ಷದ ವಾದ. ಇನ್ನೊಂದು ರಾಜಕೀಯ ವಿಶ್ಲೇಷಣೆ, ಸಾರಾ ಮಹೇಶ್ ಅವರು ಮೀ ತೀರಿಸ್ತಿದ್ದಾರೆ. ಕಳೆದ ಬಾರಿಯ KR ನಗರದ ಸೋಲನ್ನು, ಸೇಡನ್ನು ಚಾಮುಂಡೇಶ್ವರಿಗೆ ತೀರಿಸ್ತಿದ್ದಾರೆ. ಇಲ್ಲ, ಇವತ್ತು ಒಂದು ಆಯ್ತು ಕಣಪ್ಪ. ಇವತ್ತು ಮೈಸೂರು ಜಿಲ್ಲೆ ಜನ JDSನವರು, ನಾನು ಕಾಂಗ್ರೆಸ್ನವನು ಮಾತಾಡಬಾರ್ದು, ಆದರೂ ಮಾತಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಮಾತಾಡ್ದಲ್ಲ ಇವರು. ಹುಲಿಯಾಗಿದ್ದ ಸಿದ್ದೇಗೌಡ JDSಲ್ಲಿದ್ದಾಗ ಈಗ ಎಲಿ ಆಗ್ಬಿಟ್ಟವನೇ ಅಂತ ಮಾತಾಡಿದ್ರು. ಎಲ್ಲ ಮಾತಾಡಿದ್ರು ಒಬ್ರು. ಕರೆಕ್ಟ್ ತಾನೆ, ಸಿದ್ದೇಗೌಡರು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತಗೊಂಡ್ರು, ಸೋಲು ಗೆಲುವು ಬೇರೆ. ಮೈಸೂರು ಬಿಡ್ಬಿಟ್ಟು ತೋಟದ ಮನೆ ಸೇರ್ಕೊಬಿಟ್ಟು ನಾನು ನೋಡ್ರಿ ಒಂದೇ ಅತ್ತಿ ಕೇಳ್ರಿ, ಮನೇಲಿ ಅಕ್ಕಿ ಬೇಳೆ ಎಲ್ಲ ಇದ್ರೆ ನೀವು 4 ಜನಕ್ಕೆ ಊಟ ಅಡುಗೆ ಮಾಡಿ ಹಾಕು ಅಂದ್ರೆ ಹಾಕೋಕ್ಕಾಗೋದು ಹೆಂಗಸ್ರುಗಳು. ನಾವೇನಂತ ದೊಡ್ಡ ಲೆವೆಲ್ನ ಜನ ಇಲ್ಲ, ನಾವು ರೈತ ಕುಟುಂಬದಲ್ಲಿ ಬಂದಂಥವ್ರು. ಸ್ವಲ್ಪ ವ್ಯವಹಾರ ಎಲ್ಲ ಹದಗೆಡ್ತು. ಅದನ್ನು ಸರಿಪಡಿಸೋಕ್ಕೋಸ್ಕರ ನಾನು ತೋಟಕ್ಕೆ ಬಂದಿದ್ದೀನಿ ಕಣ್ರಿ. ನಾನೇ ಹಾಕ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಜನನ ಬಿಡ್ಲಿ, ನಾನೇ ಹಾಕ್ಲಿ ಚಾಮುಂಡಿ ಕ್ಷೇತ್ರ ಬಿಡ್ಲಿ, ನಾನು ಇಳಿತೀನಿ ಕಣ್ರಿ. ಈಗ ಒಂದು ಸ್ವಲ್ಪ ಎಲ್ಲ ವ್ಯವಹಾರ ಎಲ್ಲ ಸರಿಪಡಿಸ್ಕೊಂಡಿದ್ದೀನಿ. ಇನ್ನೊಂದು 3-4-5 ತಿಂಗಳು ಕಳೀತು ಅಂದ್ರೆ ನಾನು ಓಡ್ತೀನಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಎಲ್ಲ ಹಿಂಗಾಯ್ತಪ್ಪ ನಮ್ಮ ಪರಿಸ್ಥಿತಿ ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಸಿದ್ದೇಗೌಡ ಏನಾಗಿದೆ, ಮಾವನಹಳ್ಳಿ ಸಿದ್ದೇಗೌಡರು ತುಂಬ ಬುದ್ಧಿವಂತರಾಗಿದ್ದರೆ ಚುನಾವಣೆ ಆದಮೇಲೆ ಉಪ್ಪಿಡ್ಕೊಂಡು ಸತ್ಯ ಮಾಡಿದ್ರಿ. ಚುನಾವಣೆ ಹಿಂದೆ 2 ದಿನ ಆ ಸತ್ಯ ಮಾಡಿದರೆ MLA ಆಯ್ತಿದ್ರಿ ಅನ್ನೋದು ಅಲ್ಲ. ಚರ್ಚೆ. ಚುನಾವಣೆಗೂ ಮುಂಚೆ ಈ ಒಳಗಲ್ ಗಿಮ್ಮಿ ಹಿಂಗೆ ಈ ಬೀರಿ ಉಂಡಿ ಮರಿಗೌಡ ಮಾಡಿ ಎಲ್ಲನ ಯಾಕುಡಿಸ್ತಾನಂತ ಯಾರಿಗ್ರಿ ಗೊತ್ತಿತ್ತು? ನನ್ನ ಜೊತೆಲೆ ಇದ್ಕೊಂಡು ಈ ಥರ ಗಿಮ್ಮಿಂಗ್ ಮಾಡಿ ಹೋಗಿ GT ದೇವೇಗೌಡನಂಗೆ ಅವ್ರು ಎಲ್ರಿಗೂ ಬುಕ್ ಆಯ್ತಾರೆ ಇವರು ಅಂತ ನನಗೇನ್ರಿ ಗೊತ್ತು? ಅವ್ರ ಬುಕ್ಕಾಗಿ ಅವ್ರ 50 ಲಕ್ಷ ದುಡ್ಡು ತಗೊಂಡು ನನ್ನ ಬುಕ್ ಆದ ಅಂತ ಹೇಳ್ಬಿಟ್ರಲ್ಲ. ಆಮೇಲೆ ದುಡ್ಡು ಕೊಡೋವನ್ನ ಆ ಕೃಷ್ಣನ್ನ 25 ಅವ್ನ ದುಡ್ಡು ಒಪ್ಕೊಂಡಿದ್ದವನ್ನ ತಗೊಂಡೋಗಿ ಅವನ್ಸಿ ಎಲ್ಲ ವ್ಯವಸ್ಥೆ ಎಲ್ಲ ಇದು ಮಾಡಿದ್ರಲ್ಲ. ಅಲ್ಲ, ನಾನು ಉದ್ಬೂರಲ್ಲಿ ಕ್ಯಾನ್ವಸ್ಸು ಬಂದಾಗ ಸಿದ್ದರಾಮಯ್ಯನವ್ರು ಹೇಳಿದ್ರಂತೆ, ನಮ್ಮ ಸಿದ್ದೇಗೌಡರಿಗೆ ಸಹಾಯ ಮಾಡ್ರಪ್ಪ, ನಾನಿದ್ದೀನಿ. ಫೋನ್ ಮಾಡಿದಾಗ ಸ್ವಿಚ್ ಆಫ್ ಮಾಡ್ಕೊಂಡು ಪಾರ್ಟಿನೇ ಎಸ್ಕೇಪ್ ಅಂತೆ. ಯಾರು? ನಾನು ಯಾವತ್ತು ನೀವಲ್ಲ ನಿಮ್ಗೆ ಯಾರು ಸಹಾಯ ಮಾಡಿದ್ರು? ಯಾರು ನೆಮ್ಸಿದ್ದ? ಅವರೆಲ್ಲ ಹೋಗ್ಬೇಕಾದ್ರೆ ಅದೆಲ್ಲ ಹದಗೆಡಬೇಕಾದ್ರೆ ಬೀರಿ ಉಂಡಿ ಮರಿಗೌಡ ಎಲ್ಲಿ ಗಂಟ ಕಾಂಗ್ರೆಸ್ಸಲ್ಲಿ ಇರ್ತಾನೆ ಅಲ್ಲಿ ಗಂಟ ಯಾವ ಕಾರ್ಯಕರ್ತರು ಬೆಳೆಯೋಕ್ಕಾಗಲ್ಲ. ಅವನು ಅವತ್ತಿಗೆ ಜನ ಬೆಳೆಯೋಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜನ ಬೆಳೆಯೋಕ್ಕೆ ಅವಕಾಶ ಇದೆ. ಮರಿಗೌಡರು ಬರೆದಂಥ ಒಂದು ಲೆಟರು ಆಯುಕ್ತರಿಗೆ, ರಾಕೇಶ್ ಪಾಪಣ್ಣ ಅವರ ಒಂದು ಜಮೀನಿನ ವಿಚಾರದಲ್ಲಿ ಸಿದ್ದರಾಮಯ್ಯನ ತುಂಬ ಸಂಕಷ್ಟಕ್ಕೆ ತಂದಿಟ್ಬಿಡ್ತು. ಸಿದ್ದರಾಮಯ್ಯವ್ರ ಹೆಂಡತಿಯವರು ಎಲ್ಲೂ ಕಾಣಿಸ್ಕೊಂಡಿಲ್ಲ, ಚರ್ಚೆ ಆಯಿತು, ತನಿಖೆ ಆಯಿತು, ಪಾದಯಾತ್ರೆ ಆಯಿತು. ಇಂಥ ಮನುಷ್ಯನ ತೊಗೊಂಡಾಗ ಅಧ್ಯಕ್ಷರು ಮಾಡೋದಕ್ಕೆ ಸಿದ್ದರಾಮಯ್ಯನವರು ನರಕನ ನೋಡ್ಬಿಟ್ರು ಅಂತ. ಚಾಮುಂಡೇಶ್ವರಿ ತಾಯಿ ಇದ್ದಾಳಲ್ರಿ, ಯಾರ್ಯಾರಿಗೆ ಅನ್ಯಾಯ ಮಾಡಿದ್ದಾನೆ, ಯಾರ್ಯಾರು ಮನೆ ಹಾಳು ಮಾಡಿದ್ದಾನೆ ಅವನ್ನ ತಗೊಂಡೋಗಿ ಮೂಡ ಅಧ್ಯಕ್ಷರು ಮಾಡಿ ಕುಣಿಸಿದ್ರೆ ಚಾಮುಂಡಿ ತಾಯಿ ಕೊಡಲೇಬೇಕಲ್ವಾ? ಸಿದ್ದರಾಮಯ್ಯರವರು ಪಾಪ ಅನುಭವಿಸ್ತರು, ಅವರು ಏನು ಅನುಭವಿಸ್ತರು ಇವನು ಕೊಟ್ಬಿಟ್ಟು ಇವನು 6 ತಿಂಗಳು ಕೂತ್ಕೊಳಕಾಯ್ತೀನಿ ರೀ ಸೀಟ್ನ ಮೇಲೆ. ಮಡ್ಗನೇನ್ರಿ ಏನಾರ 3 ವರ್ಷ ಅವನು ಮೂಡಾಚ ಅಧ್ಯಕ್ಷನಾಗಿದ್ರೆ ಎಲ್ಲನೂ ಮೈಸೂರನ್ನೇ ಮಾರ್ಕೊಬಿಡೋನು. ಅದಕ್ಕೆ ಚಾಮುಂಡೇಶ್ವರಿ ನೀನು ನಡಿ ಅಂತ ಕಳಿಸಿರೋದು. ಇವತ್ತು
ಅವನೇನಾರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವನು ಎಲ್ಲಿವರೆಗಂಟ ರಾಜಕೀಯಕ್ಕೆ ಮುಂದಕ್ಕೆ ಬರ್ತಾನೆ ಅಲ್ಲಿಗಂಟುವ ಕಾಂಗ್ರೆಸ್ಸಲ್ಲಿ ಯಾರೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ ಅರ್ಥಕೊಂಡಿದ್ದಾರೆ, ಈಗ ಯಾರೂ ಲೆಕ್ಕಕ್ಕೆ ತಗೋತಾ ಇಲ್ಲ ಅವನ್ನ. ಎಲ್ಲ ಮಳವಳ್ಳಿ ಹತ್ರ ಅವ್ನು ಎತ್ತಿ ಜಮೀನು ಇದೆ ಅಂತ ಅಲ್ಲಿ ಕಬ್ಬು ಹಾಕಿ ಕೂತಿದ್ದಾನಂತ. ಆ ದೇವ್ರು ಇದ್ದಾರಲ್ಲ, ಚಾಮುಂಡೇಶ್ವರಿ ಇದ್ದಾಳಲ್ಲ, ನೋಡ್ರಿ ಇಲ್ಲೇ ನೋಡ್ಕೊಳ್ರಿ. ನಮಗೆ ಮಾಡಿದ್ರೆ ಮಾದೇಗೌಡನಿಗೆ ಯಾರನ್ನ ಕೇಳಿ ಹೋಗಿ ನಮ್ಗೆಲ್ರಿಗೂ ವಿಚಾರ ತಿಳಿಸ್ತಂತೆ ಹೋಗಿ ಮಾದೇಗೌಡನ ಸೇರಿಸ್ಕೊಂಡ್ರಿ ಅಂತ ಹೇಳ್ತಾರಲ್ಲ ಇವರು. ಮಾದೇಗೌಡನ ನಡವಳಿಕೆ ಅವನ ಯೋಗ್ಯತೆ ಇವಕ್ಕೇನ್ರಿ ಗೊತ್ತೇನ್ರಿ? ಅವನ ಪವರ್ ಏನು ಗೊತ್ತೇನ್ರಿ ಇವ್ರಿಗೆ? ರೇ ಅವನು ಇಡೀ ಒಂದು ಜೆಡ್.ಪಿ ನೋಡ್ರಿ, ಅವನ್ನ ತಗೊಂಬಿಟ್ಟು ಶ್ರೀರಾಮ್ಪುರಕ್ಕೆ ಯಾರು ನಿಲ್ಲಲ್ಲ ಅಂತಿದ್ರು. ಶ್ರೀರಾಮ್ಪುರಕ್ಕೆ ತಗೊಂಬಂದು ಹಾಕಿದ್ರು. ಇದೇ ಜಿ ಟಿ ದೇವೇಗೌಡರು ಗ್ವಾಗರ್ದವನ್ನ ನಿಲ್ಲಿಸಿದ್ರು. ಹೆಂಗೆ ಹೊಡೆದನ್ರಿ ಅವನು ಶ್ರೀರಾಮ್ಪುರದಲ್ಲಿ ಜೆಡ್.ಪಿ ನಂಬರ್ನ ಗೆದ್ಕೊಬರ್ನಿಲ್ವೇನ್ರಿ? ಇದೇ ಮಂಜೇಗೌಡರು ಮಗನ ವಿರುದ್ಧವಾಗಿ ಮಂಜೇಗೌಡರು ಅಲ್ಲಿಯವರು ಆದ್ರೂ ಅವ್ನು ಗೆದ್ಕೊಬರ್ನಿಲ್ವ ಮಾದೇಗೌಡನ ಪವರ್ ಇವ್ರಿಗೇನ್ರಿ ಗೊತ್ತು? ನೆನ್ನೆ ಮಾತಾಡ್ತೀವಲ್ಲ ಇವ್ರಿಗೆ 2 ಜನಕ್ಕೆ ಇಬ್ರಿಗೇನ್ರಿ ಗೊತ್ತು? ಕ್ವಾಟ ಉಂಡಿ ಮಾದೇವ ಅಪ್ಪ ಮಾದೇಗೌಡನ ಬಗ್ಗೆ ಮಾತಾಡ್ತೀಯಲ್ಲೋ, ಅವ್ನು ಕಂಡುಬಿಟ್ರೆ ನೀವು ಉರಿದೋಯ್ತಿದೆ. ನೀನು ಮಾದೇಗೌಡನ ಏನು ತಿಳ್ಕೊಂಡಿದೆ? ಮಹೇಶಣ್ಣನ ಬಗ್ಗೆ ಮಾತಾಡ್ತೀಯಲ್ಲ. ಮಹೇಶಣ್ಣ ಏನು ಅನ್ನೋದ ನಿಮ್ಗೆ ಏನರಪ್ಪ ಗೊತ್ತು? ಇನ್ನು ಬೆಳೆಯ ಹುಡುಗರು, ಇನ್ನು ಮೊಳಕ್ಕೆ ತಾಳ್ಮೆ ಇರಲಿ ಕಣ್ರೋ, ತಾಳ್ಮೆ ಇರಲಿ. ಬಸವಣ್ಣನ ಬಗ್ಗೆ ಏನರೋ ಗೊತ್ತು ನಿಮಗೆ? ಶಿವಮೂರ್ತಿ ಬಗ್ಗೆ ಏನು ಗೊತ್ತು? ಇವತ್ತು ನೀವು ಯಾರ್ದೋ ಮಾತು ಕೇಳ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡಿ ಸಾರಾ ಮಹೇಶಣ್ಣನ ಬಗ್ಗೆ ಮಾತಾಡೋಷ್ಟು ನಿಮಗೆ ಕೆಪಾಸಿಟಿ ಬಂದ್ಬಿಡ್ತಪ್ಪ. ಆ ಲೆವೆಲ್ಗೆ ಹೊಂಟೋದ್ರಿ ನೀವು. ಏನಾಗ್ತಿದೆ ಅಂದರೆ ಪ್ರೆಸ್ ಮೀಟ್ ಮಾಡಿದಾಗ GD ಹರೀಶ್ ಗೌಡ್ರ ಬಗ್ಗೆ ಹೊಗಳ್ತಾರೆ, GT ದೇವೇಗೌಡರ ಬಗ್ಗೆ ಮಾತಾಡೋದೇ ಇಲ್ಲ. GT ದೇವೇಗೌಡರ ಬಗ್ಗೆ ಮಾತಾಡಲ್ಲ ಅಂದರೆ ಈಗ GT ದೇವೇಗೌಡರು ಬೇಕಾಗಿಲ್ಲ. ಅವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹರೀಶ್ ಗೌಡರು ತರಬೇಕು. ಇವ್ರು ಬೇಳ ಕಾಳನ್ನ ಬೇಯಿಸ್ಬೇಕು. ಈಗ ಏನಾಗೋಯ್ತಂದ್ರೆ ಎಲ್ಲಿ ನಮ್ಗೆ ಹಳಬರೆಲ್ಲ JDSಗೆ ಬಂದ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಪ್ಪ ಅನ್ನೋದು ಇವ್ರಿಗೆ ಸಿಂಹ ಸ್ವಪ್ನಕ್ಕೆ ಬಂದಂಗೆ ಆಗ್ಬಿಟ್ಟದ. ಹಾಗಾದರೆ ಮಾವನಹಳ್ಳಿ ಸಿದ್ದೇಗೌಡರು GT ದೇವೇಗೌಡರು ಬಂದು ಕರೆದ್ರೆ JDSಗೆ ಬರ್ತಾರೆ. GT ದೇವೇಗೌಡರು ಕರೆದ್ರೆ ನಾನು ಯಾಕ್ರಿ ಬರ್ರಿ? GT ದೇವೇಗೌಡರು JDSಲ್ಲಿ ಇಲ್ಲ ಅಂದರೆ ಆಮೇಲೆ ಮುಂದೆ ಪರಿಸ್ಥಿತಿ ನೋಡೋಣ. ಮಾವನಹಳ್ಳಿ ಸಿದ್ದೇಗೌಡರು ಮನಸ್ಪಟ್ಟಿದ್ರೆ JDSನಿಂದ ಯಾವತ್ತೂ MLA ಆಯ್ತಿದ್ರಂತೆ. ಕುಮಾರಸ್ವಾಮಿ ಅವರು ತುಂಬ ಆಪ್ಷನ್ ಕೊಟ್ಟಿದ್ರಂತೆ ನಿಮಗೆ. ಅಲ್ಲ, ಕುಮಾರಸ್ವಾಮಿ ಹೇಳಿದ್ರು ನಾವೇನೋ JDS ಪಕ್ಷದಲ್ಲಿ ನಿಂತ್ಕೊಂಡು ಖರ್ಚು ಮಾಡೋ ಅಷ್ಟು ಕೆಪಾಸಿಟಿ ನಮಗಿತ್ತಿಲ್ಲ. ಆದ್ದರಿಂದ ಬೆಳೆಯವರು ಬೆಳ್ಕೊ ಹೋಗಲಿ ಮಾಡ್ಕೊ ಹೋಗಲಿ ಅಂತ ನಾವು ಪಕ್ಷಕ್ಕಾಗಿ ಮಾಡ್ಕೊಬಂದಿದ್ದೋ, ಎಲ್ಲ ಕಾರ್ಯಕರ್ತರೆಲ್ಲ ಮಾಡ್ಕೊಬಂದಿದ್ದೋ. ಇವತ್ತು ನೀವು GT ದೇವೇಗೌಡ್ರೆ ಆ ಜೈಪುರದಲ್ಲಿ ಒಂದು 5 ಬಾರ್ ಮಡಿಕೊಂಡ್ರು 5 ಆ ಒಂದು ಇದಕ್ಕೆ ಎಂಥದಪ್ಪ ಮಸೀದಿಗೆ 1 ಲಕ್ಷ ದುಡ್ಡು ಕೊಡ್ತೀನಿ ನಾನು ಅಂತ ಅಂದರೆ ಆ ಬಂದು ನೀವು ಚೆಕ್ ಕೊಡ್ತೀರಿಲ್ರಿ? ಏನ್ರಿ ಮಾಡ್ಕೋಬೇಕು? ನಮಗೆ ಜನ ಏನು ಮಾತಾಡ್ತಾರೋ ನಿಮಗೆ ಗೊತ್ತೇನ್ರಿ? ಅಲ್ಲ ಕಣ್ರಿ, ಬಾರ್ ಹುಡುಗ ಅವನು ಲೋಕಲ್ ಎಣ್ಣೆ ಮಾರ್ಕೊಂಡು ಈ MLA ತೋರಿಸ್ಕೊಂಡು ಅವನು 1 ಲಕ್ಷ ಮಸೀದಿಗೆ ಚೆಕ್ ಕೊಡ್ತೀನಿ ಅಂದರೆ ಆ ಚೆಕ್ಕ ಈಸ್ಕೊಡಕ್ಕೆ ನೀವು ಬರ್ತಿರಲ್ರಿ ದೇವೇಗೌಡ್ರೆ? ಯಾವ ಲೆವೆಲ್ಗೆ ಹೋಯ್ತ್ರಿ? ಯೋಚನೆ ಮಾಡಬೇಕಲ್ಲ ದೇವೇಗೌಡ್ರೆ ನೀವು. ನಮಗೆ ಒಟ್ಟಿರ್ತಕ್ಕನ್ರಿ, ನಿಮಗೆ ಒಟ್ಟಿರದೇ ಇರ್ಬೋದು, ನಮ್ಮ ಜನ್ಮ ಕರ್ಕಂತದ. ಯಾಕಂದರೆ ಯಾವ ಲೆವೆಲ್ಗೆ ಬರ್ತಾಯಿದ್ರಿ? ಯಾವ ಲೆವೆಲ್ ಇತ್ತು ನಿಮ್ಮದು? ಯಾವ ಲೆವೆಲ್ ಬರ್ತಾಯಿದ್ರಿ? ನಾವೇ ಬೇವಂತಿ ನೀರು ಆಯ್ತಾವೆ ಕಣ್ರಿ ಕೆಲವು ವಿಚಾರಗಳು ಕೇಳಿದ್ರೆ. ಏನು ವಿಚಾರ ಅಂದ್ರೆ ಅವ್ರನ್ನೇ ಕೇಳಬೇಕು. ಏನು ವಿಚಾರ ಅಂದ್ರೆ ಇಡೀ ಚಾಮುಂಡೇಶ್ವರಿ ಕ್ಷೇತ್ರ ಈಗ ನಿನ್ನ ಜೊತೆಲಿ ಇದ್ರಲ್ಲಪ್ಪ, ಚಾಡಿ ಹೇಳ್ತಿರಲ್ಲಪ್ಪ, ಅವರೆಲ್ಲ ಈಗ ಎಲ್ಲಿದ್ದಾರಪ್ಪ ನಿನ್ನ ಜೊತೆಲಿ ದೇವೇಗೌಡ್ರೆ? ಇನ್ನೇನು ಬೇಡಕ್ಕನಪ್ಪ, ಇಷ್ಟೇ ನಾನು ಉತ್ತರ ಕೊಡೋದು. ನಿಂತವು ಬಂದು ಚಾಡಿ ಹೇಳ್ತಿರಲ್ಲಪ್ಪ, ಸಿದ್ದೇಗೌಡ ಹಂಗೆ ಮಾಡ್ಬಿಡ್ತಾವನೆ, ಹಿಂಗೆ ಮಾಡ್ಬಿಡ್ತಾವನೆ, ಮಾದೇಗೌಡ ಹಂಗೆ ಮಾಡ್ಬಿಡ್ತಾವನೆ, ಹಿಂಗೆ ಮಾಡ್ಬಿಡ್ತಾವನೆ, ಬಸವಣ್ಣ ಹಂಗೆ ಮಾಡ್ಬಿಡ್ತಾವನೆ, ಹಿಂಗೆ ಮಾಡ್ಬಿಡ್ತಾವನೆ, ಶಿವಮೂರ್ತಿ ಹಂಗೆ ಮಾಡ್ತಾವನೆ, ಹಿಂಗೆ ಮಾಡ್ತಾವನೆ, ನೀನು ಬಂದು ಹೇಳ್ತಿರಲ್ಲಪ್ಪ. ಎಲ್ಲಪ್ಪ ಅವರು ನಿನ್ನ ಜೊತೆಲಿ ಈಗ ಎಲ್ಲ ಈಗ ಹರೀಶ್ ಗೌಡ ಮನೆ ಒಡ್ಕೊಂಡವ್ರ ಅಪ್ಪ ಮಕ್ಕಳು ಸರ್ಮಾಡಮ್ಮ ಒಂದಾಗೋಲಿ ಅನ್ನೋದು ಯಾರಿಗೂ ಇಲ್ಲ. GT ದೇವೇಗೌಡರು ಬೇಡ, ಹರೀಶ್ ಗೌಡ ಬೇಕು. ಈ ಲೆವೆಲ್ ನಿಂತವ್ರೆ, ಎಚ್ಚರಿಕೆ ಇರಲಿ. ಕ್ವಾಟೌಂಡಿ ಇನ್ನು ಬೆಳೆಯ ಹುಡುಗ ನೀನು. ಎಲ್ಲಿದ್ದೆ, ಎಲ್ಲಿ ನಿಂತಿದ್ದೆ, ಯಾರ ಜೊತೆಲಿ ಇದ್ದೆ ಅಂತ ನಿನಗೆಲ್ಲ ಗೊತ್ತು. ಮಗ 70 ಗೋಪಾಲ್ಪುರ, ನಿನಗೂ ಎಚ್ಚರಿಕೆ ಇರಲಿ. ನನ್ನ ಮನೆಗೆ ಸಾರಾ ಮಹೇಶಣ್ಣ ಯಾಕೆ ಬಂದನ್ನ ಕೇಳ ಲೆವೆಲ್ ಬೆಳೆದ್ಬಿಟ್ರಿ ನೀವು. ಸಾರಾ ಮಹೇಶಣ್ಣಗೂ ನಮಗೂ ಏನು ಬಾಂಧವ್ಯ ಇದೆ ಅಂತ ನಿಮಗೆ ಗೊತ್ತಾ? ಸಾರಾ ಮಹೇಶಣ್ಣ ಏನು ಕಮ್ಮಿ ಅಂತ ತಿಳ್ಕೊಬಿಟ್ರಿಯಾ? ಇವತ್ತು ಏನಾರ ಎಲ್ಲ ಲೆಕ್ಕಾಚಾರವಾಗಿ ಉಸಿರಾಡ್ತಾ ಇದೆ ಅಂತ ಅಂದರೆ JDSಲ್ಲಿ ಇಡೀ ಜಿಲ್ಲೆಯಲ್ಲಿ ಈಗ ಕುಮಾರಣ್ಣ ಹೇಳಿದ್ಮೇಲೆ ಸಾರಾ ಮಹೇಶಣ್ಣ ಕಣ್ರಿ ಸ್ಟಪ್ ತಕ ಮಾಡ್ತಾ ಇರೋದು.
ಯಾರು ಮಾಡ್ತಾ ಇದ್ರು? ಪಿರಿಯಾಪಟ್ಟಣದಲ್ಲಿ ತಂದೆ ಮಗನ ಸಮಸ್ಯೆ ಇದೆ, ತಂದೆ ಮಗನ ಸಂಬಂಧ HD ಕೋಟೆ ಇದೆ, ಕೇರ್ನಾಗರ ಇದೆ, ಟಿ ನರಸೀಪುರ ಇದೆ. ಎಲ್ಲ ಸಾರಾಮಹೇಶ್ವರ ಯಾಕೆ ಚಾಮುಂಡೇಶ್ವರಿ ಎಲ್ಲಿ ಕ್ಷೇತ್ರ ಸಮಸ್ಯೆ ನೋಡ್ತಾರೆ? ಇದೆ? HD ಕೋಟೆನೂ ನೋಡ್ತಾರೆ, ಸರಮಹೇಶನ ವರ್ಣನೂ ನೋಡ್ತಾರೆ, ನಂಜನಗೂಡು ನೋಡ್ತಾರೆ. ಪಿರಿಯಾಪಟ್ಟಣದಲ್ಲಿ ಅಪ್ಪ ಮಕ್ಳಿಗೆ ತಂದು ಮಡಗಿರೋರು ಯಾರ್ರೀ? ಮಾದೇವಣ್ಣ MLA ಆಗಿರೋವನಿಗೆ ನಾನು MLA ಆಗಬೇಕು ಅನ್ನೋದನ್ನ ತಗೊಬಂದು ಪ್ರಸನ್ನನಿಗೂ ಅಪ್ಪ ಮಗನಿಗೂ ತಂದು ಮಡಗಿರೋ ಯಾರ್ರೀ? ಮದ್ಯದ ವರ್ತಿಗಳೇ ಕಣ್ರಿ. ಆ ಮನೆಗೂ ತಂದು ಮಡಗಿರೋರು ಮದ್ಯದ ವರ್ತಿಗಳೇ. ಎಂಥ ಅಪ್ಪ ಮಕ್ಕಳು ಅಂದರೆ ಭಾವ ಬಾಮೈಕ್ಲಂಗ ಮಾದೇವಣ್ಣು ಪ್ರಸನ್ನುವ ಅಂಥವನು ತಂದಿಟ್ಬಿಟ್ಟು ಈಗ ಅಪ್ಪನಿಗಿಲ್ವಂತ ಬೀಪಾರಮೋ ಮಗನಿಗಂತ. ಮಾದೇವಣ್ಣ ಇನ್ನೂ ಹುಡುಗನಂಗೆ ಗಟ್ಬಿಟ್ಟಾಗೋಣ ಇವತ್ತು ಮಗನಿಗಂತ. ಸಾರಾ ಮಹೇಶಣ್ಣ ಎಲ್ಲರ ಜೊತೆಲೂ ಮಾತಾಡ್ತಾ ಇಲ್ವಾ? ಅದೇ ಕೆಲಸವ GT ದೇವೇಗೌಡರು JDS ಪಕ್ಷದಲ್ಲಿ ನಿಯತ್ತ ಕೆಲಸ ಮಾಡ್ಕೊಂಬಂದಿದ್ರೆ, ಸಾರಾ ಮಹೇಶಣ್ಣು GT ದೇವೇಗೌಡರು ಜೊತೆಯಾಗಿ ಮಾಡಿದರೆ ಇನ್ನು ಎಷ್ಟು ಬಲ ಬರೋದ್ರಿ. ಮೈಸೂರು ಜಿಲ್ಲೆ 11ಕ್ಕೆ 11 ಗೆಲ್ಲರು ಕಣ್ರಿ. ಒಂದು ಹೋದ್ರು 10 ಗೆಲ್ಲರು. ಅಲ್ಲ, ಸಾರಾಮಹೇಶ್ವರು ಎಲ್ಲೂ ಕೂಡ ಟೀಕೆ ಮಾಡಿಲ್ಲ. ನಮ್ಮ ನಾಯಕರು ಹಿರಿಯರು GT ದೇವೇಗೌಡರು ಮಾರ್ಗದರ್ಶನ ಹೋಯ್ತೀವಿ ಅಂತ ಹೇಳ್ತಾರೆ. ಹಿರಿಯರು ಮಾತಾಡಿದ್ರೆ ಕೊಟ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಸಾರಾ ಮಹೇಶಣ್ಣ ಮಾದೇಗೌಡ್ರನ್ನ ಸೇರಿಸ್ಕೊಂಡಷ್ಟಕ್ಕೆ ಮಾದೇಗೌಡ್ರು ತಾವೇನು ಶಕ್ತಿ ಇಲ್ವೇನ್ರಿ? ಮಾದೇಗೌಡ್ರ ಶಕ್ತಿ ನಿಮಗೆ ಗೊತ್ತಾ? ಈ ಸಿದ್ದೇಗೌಡನು ಗೊತ್ತು. ಬಸವಣ್ಣನ ಶಕ್ತಿ ನಿಮಗೆ ಗೊತ್ತಾ? ಈ ಸಿದ್ದೇಗೌಡನು ಗೊತ್ತು. ಬೆಳವಾಡಿ ಶಿವಮೂರ್ತಿ ಶಕ್ತಿ ನಿಮಗೆ ಗೊತ್ತಾ? ಈ ಸಿದ್ದೇಗೌಡನು ಗೊತ್ತು. ಅಂಥ ಶಕ್ತಿಯಾದಂಥ ವ್ಯಕ್ತಿಗಳನ್ನು ಯಾರಿಂದ ಯಾಕೆ ದೂರ ಆದರು ಅನ್ನೋದನ್ನ ನೀವು ಫಸ್ಟ್ ಯೋಚನೆ ಮಾಡಬೇಕು. ನೀವು ಮಾತಾಡ್ತಿರಲ್ಲ ಪ್ರೆಸ್ ಮೀಟ್ ಮಾಡಿ, ನೀವು ಯೋಚನೆ ಮಾಡಬೇಕು. ಎಲ್ಲ GT ದೇವೇಗೌಡರಿಗೆ ಮಲಗಿಸ್ಬಿಟ್ಟು AC ಹಾಕಿ ಮಲಗಿಸ್ಬಿಟ್ಟು ನಾವೆಲ್ಲ ಕೆಲಸ ಮಾಡಿ ಬೂತ್ಗೆ ಓಟ್ ತುಂಬ್ಕೊಂಡೋಗಿ ಗೆದ್ದೆ ಎದ್ದೇಳಪ್ಪ ಅಂತ ಬೆಂತಟ್ಟಿ ಹೇಳಿಸ್ತಿದ್ದೋ GT ದೇವೇಗೌಡನ. ಮಾದೇಗೌಡ ಆಗಿರ್ಬೋದು, ಸಿದ್ದೇಗೌಡ ಆಗಿರ್ಬೋದು, ಶಿವಮೂರ್ತಿ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು. ನೀವೆಲ್ಲಿದ್ರಿಯಪ್ಪ? ಇವತ್ತು ನಿಮಗೆ ರಿಯಲ್ ಎಸ್ಟೇಟ್ ಬೇಕು, ಸೈಟ್ಗಳಲ್ಲಿ ದುಡ್ಡು ಮಾಡಬೇಕು, ಜಮೀನುಗಳಲ್ಲಿ ದುಡ್ಡು ಮಾಡಬೇಕು, ಕಂಟ್ರಾಟಲ್ಲಿ ದುಡ್ಡು ಮಾಡ್ಕೋಬೇಕು. ನಿಮ್ಗೆ ಹರೀಶ್ ಗೌಡ ಬೇಕು. ಹರೀಶ್ ಗೌಡ GT ದೇವೇಗೌಡ ಇಲ್ಲದಂತೆ ಹರೀಶ್ ಗೌಡ ಬಂದ. ಒಂದು ಮಾಡ್ರೋ ಅಪ್ಪ ಮಕ್ಕಳನ್ನ ಫಸ್ಟು ಕರ್ಕೊಂಡೋಗಿ ಒಂದು ಮಾಡಿ. ರಾಜಕೀಯ ತಿರ್ತಾನಾಳೆ ಹೋಯ್ತಾ. GT ದೇವೇಗೌಡರು ಅಪ್ಪ ರಾಜಕೀಯ ಮಾಡ್ಕೊಂಡೇ ಬಂದಿಲ್ಲ, ಸಿದ್ದೇಗೌಡರು ಅಪ್ಪ ತಾತ ರಾಜಕೀಯ ಮಾಡ್ಕೊಂಡೇ ಬಂದಿಲ್ಲ. ಫಸ್ಟ್ ಅವ್ರನ್ನೂ ಸರ್ ಮಾಡಿ. ಇವತ್ತು GT ದೇವೇಗೌಡ ಬೇಡವಂತ ಹರೀಶ್ ಗೌಡ ಬೇಕಂತ. ನಾಳೆಗೆ GT ದೇವೇಗೌಡನಿಗೆ ಏನಾರ ಅವಕಾಶ ಆಗ್ಬಿಟ್ರೆ ಹರೀಶ್ ಗೌಡ ಬೇಡ, GT ದೇವೇಗೌಡ ಬೇಕು. ಈ ಸಮಯಕ್ಕೆ ತಕ್ಕಂತನೇ ಅವಕಾಶನ ಉಪಯೋಗಿಸ್ಕೊಂಡು ರಾಜಕಾರಣ ಮಾಡೋರು ರಾಜಕಾರಣಿಗಳಲ್ಲ. ಗಟ್ಟಿ ನಿಲ್ಲು ತಕ್ಕ ನಿಂತ್ಕೊಂಡು ಮಾಡೋ ಅಂಥವ್ರು ರಾಜಕಾರಣಿಗಳು. ಇವತ್ತು ನಾನು ಕಾಂಗ್ರೆಸ್ಸಲ್ಲಿ ಇದನ್ನು ಒಂಜಿನ ಮಾತಾಡಿದನ, ಅವನು ಯಾವನು ಅಂತನೋ ಹುಲಿಯಾಗಿದ್ದ ಎಲಿ ಅಂತನೇ. ನಾನು ಅವತ್ತು ಹುಲಿನೇ, ಇವತ್ತು ಹುಲಿನೇ, ಮುಂದಕ್ಕೂ ಹುಲಿನೇ. ಕಾದ್ ನೋಡಿ 28ಕ್ಕೆ ಎಲಿಯೋ ಹುಲಿಯೋ ಅಂತ ತೋರಿಸ್ತಾನೆ ಸಿದ್ದೇಗೌಡ. ಈ ಕ್ಷೇತ್ರದ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಇವತ್ತು ನೋವನ್ನು ಅನುಭವಿಸ್ತಾ ಇದ್ದಾರೆ. ಆ ನೋವ ಸಿದ್ದೇಗೌಡರ ಮುಖಾಂತರ ತೀರ್ಸ್ಕೊತಾರೆ. ಸಿದ್ದೇಗೌಡರು ಒಂದು ಆಪ್ಷನ್ ಇಟ್ಟಿದ್ದಾರೆ, TVK ಪಕ್ಷ ಅಂತ ಹೇಳ್ತೀರಿ, JDSಗೆ ಹೋಗಲ್ಲ ಅಂತ ಹೇಳ್ತೀರಿ. ಏನು ಸರ್ ನಿಮ್ಮ ಸ್ಟ್ರಾಟಜಿ? ಅಖಾಡದಲ್ಲಿ ಇರ್ತೀರಿ, 28ಕ್ಕೆ ಅಖಾಡದಲ್ಲಿ ಇರ್ತೀರಾ, ಸ್ಪರ್ಧೆ ಮಾಡ್ತೀರಾ? 100% ಅಖಾಡದಲ್ಲಿ ಇರ್ತೀನಿ. ನಾನು ಏನು 3-4 ಕೋಟಿ ರಕ್ತ ಬಸ್ತು ಸಂಪಾದನೆ ಮಾಡಿದ್ದೀನಿ ಬೆವರು ಸುರಿಸಿ. ಆ ದುಡ್ಡನ್ನು 10 ರೂಪಾಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಇದು ನಾನು ಸಂಪಾದನೆ ಮಾಡಿರೋ ದುಡ್ಡು ಹೊಲದಲ್ಲಿ ಜಮೀನಲ್ಲಿ ತಗೊಳ್ಳಿ ಅಂತ ಕೊಟ್ಬಿಟ್ಟು ಎಲ್ಲರೂ ಕೈ ಮುಖ ಬತ್ನಿಕನ್ರಿ. ನನ್ನ ಗೆಲ್ಲಿಸ್ಲಿ ಸೋಲಿಸ್ಲಿ. ಒಂದು ಮಾಹಿತಿ ಇದೆ, ಮಾವನಹಳ್ಳಿ ಸಿದ್ದೇಗೌಡರು ಮಾದೇಗೌಡರು ಎಲ್ಲ ಗರ್ ವಾಪಸ್ ಆಗ್ತಿದ್ದಾರೆ, ಅಂದರೆ ಮರಳಿ ಗೂಡಿಗೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಕುಮಾರಣ್ಣವ್ರು ಇಲ್ಲಿ ಕ್ಯಾಂಡಿಡೇಟ್ ಮಾಡ್ತಾರಂತೆ. ಸಿದ್ದೇಗೌಡರು ಸಾರಾಮಹೇಶ್ ನಡುವೆ ಒಂದು ಸೂಕ್ಷ್ಮವಾದ ಚರ್ಚೆ ಆಗಿದೆ, ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ. ನಾವು ಅವತ್ತು ಹೇಳಿದ್ದೀವಿ, GT ದೇವೇಗೌಡರು JDSಲ್ಲಿದ್ದರೆ ನಾವು ಕಾಂಗ್ರೆಸ್ಸಲ್ಲೇ ಇರ್ತೀವಿ. ಕಾಂಗ್ರೆಸ್ಸು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು B.Pharm ಕೊಟ್ಟಿದ್ರೆ ನಾನು ಕಾಂಗ್ರೆಸ್ಸಲ್ಲಿ ಇರ್ತೀನಿ. GT ದೇವೇಗೌಡರು JDSಲ್ಲಿ ಇಲ್ಲ ಅಂದರೆ ಕುಮಾರಣ್ಣವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದು ಅವರೇನಾರ ಕಾಂಗ್ರೆಸ್ಗೆ ಹೋದರೆ GT ದೇವೇಗೌಡರು, ನಾನು ಕಾಂಗ್ರೆಸ್ಗೆ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ಬಿಟ್ಟು ಬಂದು JDSಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಅದೇ ಮಾತು, ಮುಂದಕ್ಕೂ ಅದೇ ಮಾತು. ಕ್ಯಾಂಡಿಡೇಟ್ ಯಾರು? ಸಿದ್ದೇಗೌಡರು ಕುಮಾರಸ್ವಾಮಿ ಅವರು? ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಆದ್ರಂತಲ್ರಿ, ಎಲ್ಲ ಅದೇ ಹೇಳ್ತಾವ್ರೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕುಮಾರಣ್ಣವ್ರು ಬರ್ತಾ ಇದ್ರಂತಲ್ಲ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ನಮಗೆ ಗೊತ್ತಾ? ನಾವು ಕಾಂಗ್ರೆಸ್ ಪಕ್ಷದವರು JDS ಪಕ್ಷದವ್ರು ಹೇಳೋದನ್ನ ನಾವು ಹೇಳ್ತಾ ಇದ್ದೀವಿ ನಿಮ್ಗೆ. ವಾರಕ್ಕೆ 2 ಫೋನ್ ಬರುತ್ತಂತೆ ಕುಮಾರಸ್ವಾಮಿ ಅವರಿಂದ ಸಿದ್ದೇಗೌಡರಿಗೆ. ಯಾರ್ಗ? ಅಯ್ಯೋ ಕುಮಾರಣ್ಣ ನನ್ನ ಅಣ್ಣ ಸಿದ್ದಣ್ಣ ಅಂತ ಇವತ್ತಿಂದನಲ್ಲ, ಅವರು ಆಗ್ಲಿಂದನೂ ಸಿದ್ದಣ್ಣ ಅಂತ ಕರೀತಾರೆ.
ಕುಮಾರಣ್ಣವರು ಇಷ್ಟ ಬಂದಾಗ ಫೋನ್ ಮಾಡ್ಬೋದು, ಮಾತಾಡ್ಬೋದು. ಏನು ಜಾತಿ ವಸ್ತರು ಮಾತಾಡಬಾರ್ದು, ಬೇರೆಯವ್ರು ಮಾತಾಡಬಾರ್ದು ಅಂತಿದ್ದ? ಪಕ್ಷದವರೇ ಮಾತಾಡ್ಬೇಕಾ? ಮಾತಾಡ್ಬೋದು, ಮಾತಾಡಿರ್ಬೋದೇನಪ್ಪ. ಅದು ನಿಮಗೆ ಯಾಕೆ? ಕಾಲ್ ಮಾಡಿದ್ರೆ ಸರ್ ಮಾತಾಡ್ತಾರ ಅನ್ಯೂನ್ಯವಾಗಿದೆ ಸಂಬಂಧ. ಕಾಲ್ ಮಾಡ್ಬೋದು, ಮಾತಾಡ್ಬೋದು, ಮಾತಾಡದೇ ಇರ್ಬೋದು. ಅಂದರೆ 2028ಗೆ ಈ ಆಲ್ರೆಡಿ ಪಿಚ್ ರೆಡಿ ಮಾಡ್ತಾ ಇದ್ದೀರಾ ಎಲ್ಲ. T20 ಮ್ಯಾಚು 6-4 ನೋಡಿ ಹಂಗೆ ಕಾದು. ಎಲಿಯೋ ಹುಲಿಯೋ ಅಂತ, ಈಗ ಎಲಿ ಅಂತ ಹೇಳೋರಲ್ಲಪ್ಪ ಸ್ವಾಮಣ್ಣ, ಎಲಿಯೋ ಹುಲಿಯೋ ಅಂತ ಸಿದ್ದೇಗೌಡ 2028ಗೆ ತೋರಿಸ್ತಾನೆ. ನೋಡು ಸ್ವಾಮಣ್ಣ, ನೀವು ಯಾಕೆ ಸಾರಾಮಹೇಶನ ಹೋದ್ರು ಅಂತ ಕೇಳಿದ್ರಿಲ್ಲ ಕ್ವಾಟೌಂಡಿ ಮಾದೇವ, ಈ ಗೋಪಾಲ್ಪುರ್ 70 ಕಾದ್ ನೋಡಿ ಸಿದ್ದೇಗೌಡ ಮನೆಗೆ ಯಾಕೆ ಹೋದ್ರು ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಒಂದು ಚಕ್ರ ಅಂತೂ ರಚನೆ ಮಾಡಿದಿರಿ ಚಾಮುಂಡೇಶ್ವರಿಯಲ್ಲಿ GTD ಕುಟುಂಬದ ವಿರುದ್ಧ. GTD ಕುಟುಂಬದ ವಿರುದ್ಧ ಅಂತೇನಲ್ಲ ರೀ, ಅವರು ನಡವಳಿಕೆ ಯಾವ ರೀತಿ ಇದೆ ಅಂತೇಳಿ ಅವರ ಹೈಕಮಾಂಡ್ಗೆ ನೋವಾಗಿದೆ, ಅದು ನಡ್ಕತ್ತೆ ಅಷ್ಟೇ. ದೇವೇಗೌಡನಿಗೆ ಎಲ್ಲ ಕಾರ್ಯಕರ್ತರು ಇಲ್ಲದಂತೆ ಸಾರಾಮಹೇಶಣ್ಣ ಬೇರೆಯವರು ಕೇಳಿ ಬಯಸಿಲ್ಲ, ಬೇರೆಯವರು ಸಾರಾಮಹೇಶಣ್ಣ ಕೇಳಿ ಬಯಸವ್ರೆ. ಅದನ್ನು ನಾನು ಚಾಮುಂಡಿ ತಾಯಣ್ಣ ಪ್ರಾಮಾಣಿಕವಾಗಿ ಹೇಳಕ್ಕೆ ನಾನು ಸತ್ಯವಾಗಿ. ಯಾರು? JDS ಸಾರಾಮಹೇಶ್ವರಿಗೆ ಕೇಡ್ ಬಯಸ್ತವ್ರು ಯಾರು? ಯಾವ JDS ಪಕ್ಷದವ್ರೆ. JDS ಪಕ್ಷದವ್ರೆ ಸಾರಾಮಹೇಶನ ಹೋಸರ ಸೋಲ್ಬೇಕಾರೆ ಯಾರು ಕಾರಣ? ಕಾಂಗ್ರೆಸ್ನವರಲ್ಲ ರೀ, ಬೇರೆಯವರಲ್ಲ. JDS ಪಕ್ಷದವ್ರೆ ಸಾರಾಮಹೇಶನ KR ನಗರದಲ್ಲಿ ಹೋಸರಿ ಸೋಲಕ್ಕೆ ಕಾರಣ JDS ಪಕ್ಷದವ್ರೆ. ಅಂದರೆ KR ನಗರದ JDS ಅವರ, ಮೈಸೂರು ಜಿಲ್ಲೆ JDS ನವರು ಯಾರು? ಟೋಟಲ್ ಆಗಿ ಜಿಲ್ಲೆಯವರು. KR ನಗರದಲ್ಲಿ ಯಾರಿದ್ದಾರೋ ಪಾಪ ಮಹೇಶಣ್ಣ ಬಿಟ್ರೆ JDS ಲೀಡರ್ಗಳು, ಅವ್ರು ಹೇಳ್ದವ್ರು ಮಾಡ್ಕೊ ಹೋಯ್ತಾರೆ. ಅವರಿಗೆಲ್ಲ ಕೈ ಹಾಕ್ತಿಲ್ಲ ಅಂದರೆ ಸಾರಾಮಹೇಶಣ್ಣ ಯಾಕೆ ಸೋಲ್ತಿದ್ದ? ಅಯ್ಯ, ಯಾರೋ ಕೈ ಹಾಕ್ರು ನೀವು ಕೆದಕಿ ಯಾಕೆ ಕೇಳ್ತೀರಾ? ನೀವು ಹೇಳಿ ಗಾಳಿಲೆ ಗುಂಡು ಹೊಡಿತೀರಾ? ಲೆಟ್ ಹಿಮ್ ಕ್ಲಿಯರ್. ಯಾರು? ಗಾಳಿಲೆ ಗುಂಡು ಹೊಡಿತೀರಾ? ಮುಂದಿನ ದಿನದಲ್ಲಿ ಹೇಳ್ತೀನಿ, ಮುಂದಿನ ದಿನದಲ್ಲಿ ಇನ್ನೂ ಟೈಮ್ ಅದ ಹೇಳ್ತೀನಿ. ಇಲ್ಲ ಸರ್, ಈಗ ಗಾಳಿ ಗುಂಡು ಹೊಡಿದ ಯಾಕೆ? ಯಾರೋ JDS ಅವರು ಹೆಸರೇಳಕ್ಕೆ ಏನು ಭಯನ? ಅವ್ರ ಹೆಸರೇಳಕ್ಕೆ ಭಯನ ನಿಮ್ಗೆ? ಆತಂಕ ನೋಡ್ರಿ, ಇವತ್ತು ಒಂದು ಹೇಳ್ತೀನಿ ಕೇಳ್ರಿ, ಏನೇನು ಮಾಡಿರ್ತೀವಿ ಅಲ್ಲಿ ಜಾಗ ಇಲ್ಲ, ನಾವು ಇಲ್ಲೇ ಅನುಭವಿಸ್ಬೇಕು. ನಿನಗೆ ಒಳ್ಳೇದು ಬಯಸಿದ್ರೆ ನಾನು ಭಗವಂತ ನನಗೆ ಒಳ್ಳೇದನ್ನೇ ಮಾಡೋದು, ನಿನಗೆ ನಾನು ಕೆಟ್ಟದ್ದು ಬಯಸಿದ್ರೆ ನನಗೆ ಕೆಟ್ಟದ್ದೇ ಮಾಡೋದು. ಅಲ್ಲಿ ಜಾಗ ಇಲ್ಲ, ಇಲ್ಲೇ ಮುಗಿಸ್ಕೊಂಡು ಹೋಗ್ಬೇಕು. JDS ಅವರು ತೊಂದರೆ ಕೊಡದಂಥ ಸಾರಾಮಹೇಶನ ಸೋತ್ಬಿಟ್ನಾ? ಎಲ್ಲರಿಗೂ ಗೊತ್ತಿರೋ ಪಿಚ್ಚೋದು ಅಲ್ಲ, ಎಲ್ರಿಗೂ ಗೊತ್ತಿರೋ ಪಿಚ್ಚೋರಾಗೋ. ಯಾಕೆ ಗೊತ್ತಿಲ್ಲ? ನಿನಗೂ ಗೊತ್ತು, ಎಲ್ರಿಗೂ ಗೊತ್ತು. ಎಲ್ರಿಗೂ ಗೊತ್ತಿರೋದನ್ನೇ ಅನುಭವಿಸ್ಬೇಕಲ್ಲ. ಅಂದರೆ 2-3 ತಿಂಗಳಾದ್ಮೇಲೆ ಮಾವನಹಳ್ಳಿ ಸಿದ್ದೇಗೌಡರು ರಾಜಕೀಯವಾಗಿ ಫುಲ್ ಆಕ್ಟಿವ್ ಆಗ್ತಾರೆ. ದಳಪತಿ ವಿಜಯ್ ಅವ್ರು ಕರ್ಕೊ ಬರ್ತೀರಾ ಮೈಸೂರಿಗೆ? 6 ತಿಂಗಳು, ಇನ್ನು 6 ತಿಂಗಳು ಇಲ್ಲಿ ಎಲ್ಲೆಲ್ಲಿ ಏನೇನು ಪಿಚ್ ನಡೀತೆ ನೋಡ್ಕೊತೀನಿ, ಯಾವ್ಯಾವ ಪಕ್ಷದಲ್ಲಿ ಏನು ಪಿಚ್ ನಡೀತೆ ನೋಡ್ಕೊತೀನಿ. ಏನು ತೋಟದಲ್ಲೇ ಕೂತ್ಬಿಟ್ಟವನ್ನ ತಿಳ್ಕೊಬಿಟ್ಟಾರ ಅವರು. ತೋಟದಿಂದಲೇ ರಾಜಕಾರಣ ಎಲ್ಲ ಗೊತ್ತಾಗ್ತದೆ. ನಾನು ತೋಟದಲ್ಲಿ ಕೂತ್ಕೊಂಡು ಮಾಡೋ ರಾಜಕಾರಣನ ಅವರು ಸಿಟಿಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ನಾನೇನು ಮಗ ನಿದ್ದೆ ಮಾಡೋ ಮಗನಲ್ಲ. 2023ರಲ್ಲಿ ಸೋತ್ಬಿಟ್ಟು 83,000 ಓಟ್ ತಗೊಂಡು ನಿದ್ದೆ ಮಾಡ್ಕೊಂಡು ಮನೆ ಕಳ ಮಗನಲ್ಲ ನಾನು. 28ಕ್ಕೆ ಸಿದ್ದೇಗೌಡ ಏನು ಅನ್ನೋದನ್ನ ನೀವೆಲ್ಲ ನೋಡ್ತೀರಾ. ಯಾರೋ ನನ್ನ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಎಲಿ ಅಂತ ಹೇಳಿದ್ರಲ್ಲ, ಯಾಕೆ ಹೋದ್ರು ಸಾರಾಮಹೇಶಣ್ಣ, ಯಾರನ್ನ ಕೇಳ್ಕೋರು ಅಂತ ಹೇಳಿದ್ರಲ್ಲ. ಈ ಕ್ವಾಟೌಂಡಿ ಮಾದೇವನು, ಈ ಗೋಪಾಲ್ಪುರದ ನನ್ನ ಹೆಸರು ಹೇಳ್ಕೆ ಹೇಳಿಲ್ಲ, ಅದು ನನ್ನ ಮನೆಗೆ ತಾನೇ ಬೈತು. 28 ಗಂಟೆ ಕಾದ್ ನೋಡಿ. ಜೆಟ್ಪಿಗೆ ನಿಂತ್ಕೊಳ್ರೋ, ಈಗ ಜೆಟ್ಪಿ ಬತ್ತಲ್ಲ. ನಾನಾರ MLA ನಿಂತು 83,000 ಓಟ್ ತಗೊಂಡಿವ್ನಿ. ಜೆಟ್ಪಿಗೆ ನಿಂತ್ಕೊಳ್ರಿ, ಜೆಟ್ಪಿ ಬತ್ತಲ್ಲ ನೀವು, ಸಾಕು. ಗ್ರಾಮ ಪಂಚಾಯತಿ ನಿಂತ್ಕೊಳ್ರಿ ಸತಿ, ನಿಂತ್ಕೊಳ್ಳಿ ಸಾಕು, ಆಯ್ತು. ನೋಡೋಣ. ಸಾರಾಮಹೇಶನ್ ಒಬ್ಬ ರಾಜ್ಯದ ನಾಯಕನ ಬಗ್ಗೆ ನೀವು ಮಾತಾಡ್ತಿರಲ್ಲ, ನಿಮ್ಗೇನು ಕೇಡ್ ಬೈದ್ದ? ಏನು ಮಾದೇಗೌಡ ಕಮ್ಮಿನಾ? ಸಾರಾಮಹೇಶನ್ ಕಮ್ಮಿನಾ? ಸಾರಾಮಹೇಶನ್ ಲೆವೆಲ್ ಏನು? ನೆನ್ನ ಕೂತ್ಕೊಂಡು ಮಾತಾಡ್ತಾ ಇರೋ ಲೆವೆಲ್ ಏನು? ಎಲ್ಲ ಯೋಚನೆ ಮಾಡಿ ಹೇಳ್ಬೇಕು. ನಮ್ಮ ಹಿಂಪಾಲಕರಿಗೆ ನಾವು ಸರಿಯಾದಂಥ ಬುದ್ಧಿಗಳನ್ನೇ ಹೇಳ್ಬೇಕು. ನೀವು ಈ ನಡವಳಿಕೆ ನಡ್ಕೊಳ್ಳೋದು ಸರಿ ಇಲ್ಲ. ಈಗ ನಮ್ಮ ಜೊತೆಲಿ ಕೂತಿದ್ದಾರೆ, ಇವ್ರು ನಾಳೆ ಏನಾರ ಎಡಗ್ತಾರೆ, ನಾನು ಹೇಳ್ತೀನಿ, ಖಂಡಿಸ್ತೀನಿ, ನೀವು ಮಾಡೋದು ಸರಿ ಇಲ್ಲ ಅಂತ. ಆ ಥರ ಹೇಳ್ಬೇಕು. ನೀವೆಲ್ಲರನ್ನೂ ಕುಣಿಸ್ಬಿಟ್ಟು ಮಾತಾಡೋಕೆ ಬಿಟ್ಬಿಟ್ಟು ಸಿದ್ದೇಗೌಡನ ಮನೆ ಯಾರು ಕೇಳ್ಕೋಬೋದಾ? ಮಾದೇಗೌಡನ ಯಾರು ಕೇಳ್ಕೊಂಡು ಸೇರ್ಸ್ಕೊಂಡ? ಏನು ನಿಮ್ಮ ಕೇಳ್ಕೊಂಡು ಸೇರ್ಸ್ಕೋಬೇಕಾ? ಎಷ್ಟು ವರ್ಷದಿಂದ ರಾಜಕಾರಣ ಮಾಡ್ತಿರಲ್ಲಪ್ಪ? ಬೇಡ, ಇಲ್ಲಿಂದ ಬೇಡಕ್ಕನಪ್ಪ. 2013ರಲ್ಲಿ ನೀವು ಯಾರ್ಯಾರಿದ್ರಿ ಹೇಳಪ್ಪ? ಯಾರಿದ್ರಿ ಇವರು? 2013ರಲ್ಲಿ ತ್ಯಾಗ ಮಾಡಿದಂಥ ಪ್ರಾಮಾಣಿಕವಾಗಿ ನಡೆದಂಥವರೆಲ್ಲ ಮನೇಲಿ ಪಾಪ ಗೌರವಯುತವಾಗಿ ಸುಮ್ಮನಿದ್ದಾರೆ. ಇವರೆಲ್ಲ ರಿಯಲ್ ಎಸ್ಟೇಟು ಅದು ಇದು ಮಾಡ್ಕೊಂಡು
ಹಿಂಗೆ ಆಡ್ಕೊಂಡು ನಿಂತಿರೋರು, ಹಿಂಗೆ ಕಂಟಾಟ್ ಮಾಡ್ಕೊಂಡು ನಿಂತಿರೋರು ಹಿಂಗೆಲ್ಲ ಮಾತಾಡ್ಬಿಟ್ರೆ ಯಾರಿಗೆ ಸೋರಿಸ್ತಾರೆ? ಯಾರ ಕೈಲಿ ತಡ್ಕೊಳಕ್ಕಾಗತ್ತಾ? ಸಿದ್ದೇಗೌಡನ ಬಗ್ಗೆ ಮಾತಾಡ್ತೀರ ನೀವು? ಹಾಂ, ಸಿದ್ದೇಗೌಡ ತ್ವಾರದಲ್ಲಿ ಕೂತ್ಬಿಟ್ಟು ನಾನು ಯಾರು ಹಿಂದ್ಗಾಡು ಬಕೆಟ್ ಹಿಡಿದು ನನಗೆ ಗೊತ್ತಿಲ್ಲ. ನಿಮ್ಮ ಥರ ಬಕೆಟ್ ಹಿಡ್ಕೊಂಡು ಹಿಂದ್ಗಾಡು ಹೋಗೋದು ಜಾಯಮಾನನೇ ಅಲ್ಲ, ಇದು ಆ ಹೋಮಿಸ್ತವನೇ ಅಲ್ಲ. ನಮ್ಮಪ್ಪ ವಿಶಾಲವಾಗಿ ಆಸ್ತಿ ಮಡ್ಗವನ, ದುಡ್ಕ ತಿನ್ನಕ್ಕೇನು ಪ್ರಾಬ್ಲಮ್ ಇಲ್ಲ. ರಾಜಕೀಯ ಮಾಡ್ಕೊಂಡೇ ಮಾಡಿದೆ. ಈಗ ಏನು ರಾಜಕೀಯ ಮಾಡ್ಕೊಂಡು ಏನು ಮಾಡಿದ್ದಾನೆ? ಈಗ 3 ವರ್ಷದಿಂದ ಸೋತ್ಬಿಟ್ಟು ಬಂದೆ. ಇಲ್ಲಾಂದ್ರೆ ಹೆಚ್ಚು ಕಡಿಮೆ 4 ಕೋಟಿ ತೋಟದಲ್ಲಿ ಸಂಪಾದನೆ ಮಾಡಿದ್ದೀನಿ ಅಪ್ಪ. ತೋಟದಲ್ಲಿ ಸಂಪಾದನೆ ಮಾಡಿದ್ರಿ, ನಿಮ್ಮ ಪೂರ್ವಿಕರು ಸಂಪಾದನೆ ಬಂದ ಜನಗಳಿಗೆಲ್ಲ ಕಷ್ಟ. ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎಷ್ಟು ಕಳ್ಕೊಂಡ್ರಿ ಅಂತ? ಅಭ್ಯರ್ಥಿಯಾಗಿ ನಾನು ಎಲ್ಲಿ ಕಳ್ಕೊಂಡಿದ್ದೀನಿ? ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರೇ ಈಗ ಅವರು ಪಾಪ ನನ್ನ ನಂಬಿ 83,000 ಓಟ್ ಹಾಕಿರೋರು ಪಾಪ ಅವರು ಯೋಚನೆ ಮಾಡ್ತಾ ಇದ್ದಾರೆ, ನಮ್ಮ ಪರಿಸ್ಥಿತಿ ಹಿಂಗಾಯ್ತಲ್ಲಪ್ಪ ಅಂತ. ನಾನು ಯಾಕೆ ಸಾಲ ಮಾಡ್ಕೊಳ್ಳಿ? ನಾನೇನು ದುಡ್ಡು ಕೊಟ್ಟಿದ್ದೇನೆ ಜನಗಳಿಗೆ ಓಟ್ ಹಾಕಿ ಅಂತ? ಯಾರಿಗೂ ನಾವು ಒಂದು ಪೈಸನೂ ಕೊಟ್ಟಿಲ್ಲ. 83,000 ಓಟ್ ಕೊಟ್ಟವ್ರ. ಅಲ್ಲ, ದುಡ್ಡಿದ್ರೆ ಇನ್ನೊಂದು 15 ಒಂದಷ್ಟು ದುಡ್ಡಿದ್ರೆ 25,000 ಲೀಡಲ್ಲಿ ಗೆಲ್ತಿದ್ದೆ ನಾನು. ಹಾಂ, 83,000 ಓಟಲ್ರಿ. ಜಿ ಟಿ ದೇವೇಗೌಡರು ನನಗೂ ಎಷ್ಟು ರೀ ಓಟು? 11,500 ಓಟು. ಹಾಂ, ಬೇಡಪ್ಪ, JDS BJP ಅಲಯನ್ಸ್ ಆಗದಂತೆ ಈಗ. ಹಾಂ, ನೀವು ಆಯಿತು ನಿಂತ್ಕೊಂಡ್ರಿ ಯಾ ನೋಡಮ್ಮ, BJP JDS ಅಲಯನ್ಸ್ ಆಗಿರೋದಕ್ಕೆ ಯಾರು ಬೇಕಾಗಿಲ್ಲ ನಾವು ಗೆದ್ಬಿಡ್ತೀವಿ ಅಂತಿದ್ರಿ. ಏನು BJP ಅವ್ರು ಸುಲಭನಾ? ಸುಮ್ಮನೆ ಕುಂತ್ಕೊಬಿಡ್ತಾರೆ BJP ಅವರು. ಇವೆಲ್ಲನೂ ಮಾತಾಡೋದನ್ನ ಸ್ವಲ್ಪ ಬಾಯಿ ನಾಲ್ಗೆ ಇದೆ ಅಂತೇಳಿ ನಮ್ಮ ಇಷ್ಟ ಬಂದಂಗೆ ಮಾತಾಡೋದಲ್ಲ. ನಾನು ಇವತ್ತು ಮಾತಾಡೋಕ್ಕಿಲ್ಲ, ನನ್ನ ಬಗ್ಗೆ ಮಾತಾಡೋದ್ರಿಂದ ನಾನು ಮಾತಾಡೋದಷ್ಟೇ. ನಾನು ಎಲಿ ಅಂತ ಯಾರನ್ನ ಕೇಳ್ಕೊಬೋದ್ರು ಅಂತ ಸಾರಾಮಹೇಶನ್ನ ನೀವು ಕೇಳ್ತಿರಲ್ಲೋ, ನಿಮ್ಗೆ ಎಷ್ಟು ಕೇಡು ಬಂದಿದೆ, ಕೇಡು ಕಂಡ್ರು ನಿಮ್ಗೆ. ನೀವು ಸಾರಾಮಹೇಶನ್ನ ಯಾರು ಕೇಳ್ಕೋಬೋದ ಸಿದ್ದೇಗೌಡ್ರ ಮನೆಗೆ ಅಂತ ಅನ್ಬೇಕಾದ್ರೆ ನೀವು ಕೇಳಲ್ವೇನ್ರು? ನಿಮ್ಗೆ ಕೇಡು ಬಂದ್ಬಿಡ್ತು, ಸನಿ ಎಗಲೇರ್ದ ಅಂತ ತಿಳ್ಕೊಳ್ಳಿ. ನೋಡ್ಕೊಳ್ಳಿ ಕಾದು ಸಿದ್ದೇಗೌಡ ಏನಂದ ಅಂತ, ನಿಮ್ಮ ಮುಂದೆ ಪರಿಸ್ಥಿತಿ ಏನಾಯ್ತು ಅಂತ. ಅಂದರೆ ಸಾರಾಮಹೇಶ್ ಅವ್ರನ್ನ ಟೀಕೆ ಮಾಡಿದ್ರೆ ಸನಿ ಎಗ್ಲೇರ್ಬಿಡುತ್ತೆ ಅಂದರೆ ಸುಮ್ಮನೆ ಇರೋವ್ನ ಯಾಕೆ ಟೀಕೆ? ಪಕ್ಷ ಕಟ್ಟವ್ನ ಪಕ್ಷ ಹೋಗು, ನೀನು ಅಲ್ಲಿಗೋಗು, ನೀ ಇಲ್ಲಿಗೋಗು, KR ನಗರಕ್ಕೆ ಬಂದ್ಬಿಟ್ಟು ನಾವು ನೀನು ಸೋಲಿಸ್ಬಿಡ್ತೀವಿ. ಏನ್ರಿ ನೀವು ಸೋಲ್ಸೋದು? ಏನು ಆಟಗಳ ಸಮಾಚಾರ? ನೀವೆಲ್ಲ ಮಾತಾಡೋ ಮಾತೇನ್ರಿ ಇದು? ಒಬ್ಬ ವ್ಯಕ್ತಿನ ಹಂಗೆ ಮಾತಾಡಿದ್ರೆ ಏನನ್ನಲಿಕ್ಕಿಲ್ಲ. ಜನ ಎಷ್ಟು ಉಗಿತಾವ್ರೆ ಜನ ಗೊತ್ತಾ? ಸಾರಾಮಹೇಶಣ್ಣ ಕಡೆಯವರು ತಿರುಗಿ ಬಿದ್ದರೆ ನಿಮ್ಗೆ ನೀವು ಮನೆಯಿಂದ ಈಚೆ ಬರೋಕ್ಕದ್ದ? ಸಾರಾಮಹೇಶಣ್ಣವ್ರ ಅಭಿಮಾನಿಗಳು ಸಾರಾಮಯ್ಯನ ಕಡೆಯವರು ಈಚೆಗಿಳಿದ್ರೆ ನೀವು ಮನೆಯಿಂದ ಈಚೆ ಬರೋಕ್ಕದ್ದ? ನೀವು ಏನು ರೀ ಕೆಪಾಸಿಟಿ ಇದೆ ಅಂದರೆ ಏನು ಅರ್ಥ? ಸಾರಾಮಹೇಶ್ ಏನು ಕಮ್ಮಿ ಏನ್ರಿ? ಅವ್ರು ಎಂತೆಂಥವ್ರ ಜೊತೆಲಿ ರಾಜಕೀಯ ಮಾಡ್ಕೊಬಂದಿಲ್ಲ, ಏನಿಲ್ಲ ಎಂತಿಲ್ಲ. ಅವರು ಕುಮಾರಣ್ಣ ಹೇಳ್ದಂತೆ ಯಾವ ಮಾತನ್ನು ಅವರು ಸಾರಾಮಹೇಶಣ್ಣ ಮಾಡಲ್ರಿ, ಮುಂದಕ್ಕೆ ಹೋಗಲ್ಲ. ಕುಮಾರಣ್ಣ ಹೇಳದ್ದ ಬ್ರಹ್ಮ ಬಂದು ಏನು ಹೇಳಿದ್ರು ಒಪ್ಪಲ್ಲ. ಕುಮಾರಣ್ಣ ಹೇಳದ್ದೇ ಅವ್ರಿಗೆ ವೇದವಾಕ್ಯ ಸಾರಾಮಹೇಶಣ್ಣಂಗೆ. ಅವ್ರಿಗೂ ಅಷ್ಟು ಬಾಂಧವ್ಯ ಇದೆ ರೇ. ನಂಬಿಕೆನೇ ತಾಯಿ ತಂದೆ, ನಿಮ್ದವ್ರು ದ್ರೋಹ ಮಾಡಬಾರ್ದು. ಅದೇ ಬೇರೆಯವರು ದ್ರೋಹ ಮಾಡಿರ್ತಾನೆ ಈಗ ಹಿಂಗೆ ಆಡ್ಕೊಂಡು ಕೂತಿರೋದು. ಕುಮಾರಸ್ವಾಮಿ ನಾವು ಕಾಂಗ್ರೆಸ್ ಪಕ್ಷದವ್ರನ್ನ ಹೊಗಳಿರೋದವರು, ನಾವು ಕಾಂಗ್ರೆಸ್ ಪಕ್ಷದಲ್ಲಿರೋದು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೊಗಳಿರೋದಕ್ಕೆ ನಾವು ಖುಷಿ ಪಡ್ತೀವಿ. ಕುಮಾರಣ್ಣನ್ನು ರಾಜೀನಾಮೆ ಕೊಡಿ ಅಂತಾರೆ ಅವರು, ನಾಳೆಗೆ ನರೇಂದ್ರ ಮೋದಿನೂ ರಾಜೀನಾಮೆ ಕೊಡಿ ಅಂತ ಕೇಳ್ತಾರೆ. B.Pharm ಕೊಡ್ತಾರೆ, ಕೊಡೋರು ಇಲ್ವಾ? ಯಾರು B.Pharm ಕೊಡ್ತಾರೆ? ಹಾಂ, ಈಗ DK ನಾಳಿದ್ದು ಪ್ರಮಾಣ ವಚನ ಮಾಡ್ತಾರೆ, ನಾಳಿದ್ದು ಹೋಗ್ಬಿಟ್ಟು DKಗೆ ಹಾರ ಹಾಕ್ತಾರೆ, DK B.Pharm ಕೊಡ್ತಾರೆ. DK ಹೋಗಲ್ಲ. ನಮಗೇನಿಲ್ಲಪ್ಪ, ನಾವು ಅವತ್ತು B.Pharm ಕೊಡಿ ಅಂತ ಕೇಳಿದವರೆಲ್ಲ ಕೊಟ್ಟರು, ಒಂದಪ್ಪ ನಿಂತಿದ್ದೀವಿ. ಕಷ್ಟೋ ಸುಖೋ ಇರೋ ಗಂಟ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕೈ ಮುಗಿಯೋದು, ನಾಮಿನೇಷನ್ ಹಾಕೋದು, ಬಂದಷ್ಟು ಓಟ್ ನೋಡ್ಕೊಳ್ಳೋದು, ಅಷ್ಟೇ ನಮ್ಮ ಕೆಲಸ. ಮಾನವಳ್ಳಿ ಸಿದ್ದೇಗೌಡರು ಕಾಂಗ್ರೆಸ್ಸಲ್ಲಿದ್ದರು, GT ದೇವೇಗೌಡರು ವಿರುದ್ಧ ಸ್ಪರ್ಧೆ ಮಾಡಿದ್ರು ಕೂಡ ಆ ಕುಟುಂಬದ ಮೇಲೆ ಈಗಲೂ ಕೂಡ ಒಂದು ಪ್ರೀತಿ ಗೌರವ ಇದೆ. ಮೊನ್ನೆ ನನ್ನ ತಮ್ಮನ ಮಗನ ಬೀಗ್ರೂಟಕ್ಕೆ ಲಲಿತಕ್ಕೆ ಬಂದು ಕಣ್ರಿ, ನಾವು ಆ ತಾಯಿನ ಮರೆಯಂಗಿಲ್ಲ ಕಣ್ರಿ. ಸುಮ್ಮನೆ ಮಾತಾಡಿದ್ರೆ ಅವೆಲ್ಲ ಸರಿಯಾಗಿಲ್ಲ. ಬಂದರು, ಎಷ್ಟು ಖುಷಿಯಾಗಿ ನನ್ನ ದಂಡಕ್ಕೆ ಬಂದು ನಿಂತ್ಕೊಂಡು ಮಾತಾಡಿಸ್ರು. ನಾನು ಎಲ್ಲ ಮಾತಾಡ್ಸ್ಕೊಂಡು ಹೋಗಿ ಕಾರ್ ಹತ್ತು ಸುಟ್ಟು ಬಂದೆ ಕಣ್ರಿ ಅವ್ರನ್ನ, ಲಲಿತಕ್ಕನ್ನ. 4 ಜನರು ಅನ್ನ ಹಾಕಿದ್ರೆ ಆ ತಾಯಿ ಕಣ್ರಿ, 4 ಜನರು ಆ ತಾಯಿ ಅನ್ನ ಹಾಕಿದಾಳೆ. ಇವತ್ತು GT ದೇವೇಗೌಡರು ಮನೆ ಅಪ್ಪ ಮಕ್ಕಳು ಬೇರೆ ಆಗಬೇಕಾದ್ರೆ ಅವ್ರ ಅಪ್ಪ ಮಕ್ಕಳಲ್ಲ, ಸೈಡ್ ಜನದಿಂದನೇ ಅವ್ರ ಅಪ್ಪ ಮಕ್ಕಳು ಬೇರೆ ಆಗಿರೋದು. ಯಾರು ತಂದಿಡ್ತಿರೋದು ಯಾರು ಅಂತ ಅವ್ರಿಗೆ ಗೊತ್ತು ಎಲ್ಲ ಫುಲ್ಲು. ಈಗೆಲ್ಲ ಅರಿವಾಗಿದೆ ಅವ್ರಿಗೆ, ಈಗ ಅರಿವಾಯ್ತಾ ಇದೆ, ನಿಧಾನವಾಗಿ ಅರಿವಾಯ್ತಾ ಇದೆ ಕಣ್ರಿ. ಈಗ ಇಲ್ಲಪ್ಪ ಪಾಪ ಬಂದರು ಊಟ ಮಾಡಿ ಅಂತ ಅಂದೆ, ಇಲ್ಲ ಇನ್ನೂ 2-3 ಮದುವೆ ತಮೇಣ ಹೋಯ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು. ನಾನೇ ಕಾರ್ ಗಂಟೆ ಹೋಗಿ ನಡೆಯೋಕ್ಕೆ ಅಂದ್ಬಿಟ್ಟು ಕಳಿಸ್ಕೊಟ್ಟೆ. ಇಲ್ಲ ರಾಜಕೀಯ ಮತ್ತೆ ಆ ತಾಯಿ ನೆನೆಸ್ಕೊತೀವಿ ನಾವು.
ಬೇಡ ಬೇಡ ಅಂತಂದ್ರು ಸುರಿತಿದ್ದ ಊಟನ ನಾವು ನೆನ್ಸ್ಕೊತೀವಿ. ಅಂಥ ಮನನ ಎಲ್ಲ ಬೇರ್ಪಡಿಸ್ಬಿಟ್ಟು ಇವತ್ತು ಹರೀಶ್ ಗೌಡ ಜೈ ಅಂತ ನಿಂತಿರ್ಲಿ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಜಿ ಟಿ ದೇವೇಗೌಡ ಇಲ್ಲ ಅಂತ ಹರೀಶ್ ಗೌಡ ಬಂದ್ಬಿಟ್ರೇನ್ರಿ? ಇದು ಮಾನವೀಯ ಸಂದೇಶದ ಜನವಾಹಿನಿ.